ಕಾರ್ಯಕ್ರಮಕ್ಕೆ ಶುಭ ನಾಂದಿಯನ್ನು ಹಾಡುವರೆ ವೇದಘೋಷದೊಂದಿಗೆ ಪ್ರಾರ್ಥನೆಯನ್ನು ಹಾಡಿ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿದ್ದೇವೆ. ವೇದಮೂರ್ತಿಗಳಾದಂತಹ ಗಣೇಶ್ ನಾವಡ, ವೇದಮೂರ್ತಿಗಳಾದಂತಹ ಹರಿನಾರಾಯಣ ಮಯ್ಯ, ವೇದಮೂರ್ತಿಗಳಾದಂತಹ ರಾಮ್ ಪ್ರಸಾದ್ ಮಯ್ಯ ಹಾಗೂ ವೇದಮೂರ್ತಿ ಶಿವರಾಮ್ ಪ್ರಸಾದ್ ಮಯ್ಯ ಇವರು ವೇದಘೋಷದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀರ್ಘತಮ ಮಾಮತೇಜೋ ಮಾಮತೇಜೋ ದೀರ್ಘತಮ ದೀರ್ಘತಮ ಮಾಮತೇಜೋ ಜರ್ವಾಂಗ ಜರ್ವಾಂಗ ಮಾಮತೇಜೋ ದೀರ್ಘತಮ ದೀರ್ಘತಮ ಮಾಮತೇಜೋ ಜರ್ವಾಂಗ ದೀರ್ಘತಮ ವಂದನೆಗಳು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಶ್ರೀ ಗುರುನರಸಿಂಹ ಯಕ್ಷಬಳಗ ಸಾಗಿ ಬಂದ ದಾರಿ ಯೋಚನೆಗಳು ಇದನ್ನ ಪ್ರಾಸ್ತಾವಿಕವಾಗಿ ನುಡಿಯುತ್ತಾ ಬಂದಂತ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸುತ್ತಿದ್ದಾರೆ ಶ್ರೀಯುತ ಹರಿನಾರಾಯಣ ಮಯ್ಯ ಗಜೆ ಇವರು. ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವರಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯಂ ಮೃತ್ಯಂ ನಮಾಮ್ಯಹಂ. ಕ್ಷೇತ್ರ ಸಾನ್ನಿಧ್ಯ ದೇವರಾದ ಸಪರಿವಾರಾತ್ಮಕ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸ್ತಾ ಗುರು ನರಸಿಂಹ ದೇವರಿಗೂ ಕೂಡ ಅಭಿವಾದನೆಯನ್ನ ಸಮರ್ಪಿಸಿಕೊಂಡು ಗುರು ನರಸಿಂಹ ಯಕ್ಷಬಳಗ ಮಿಯಪ್ಪದವು ರಿಜಿಸ್ಟರ್ಡ್ ಸಂಸ್ಥೆ
ಶ್ರೀ ಮೇಯಪ್ಪದವು ಮಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ ಇದರ ಸಹಯೋಗದೊಂದಿಗೆ ಇಲ್ಲಿ ಇವತ್ತು ಸಂಪನ್ನಗೊಳ್ಳುವಂತ ಯಕ್ಷ ಚಿಗುರು 2025 ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಅನುಗ್ರಹಿಸುವುದಕ್ಕೋಸ್ಕರ ತಮ್ಮ ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸಿದಂತ ಶ್ರೀಮಂತ ಎಡನೀರು ಮಠಾಧೀಶರಾದಂತ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀಯ ಸ್ವಾಮೀಜಿಗಳವರ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿಕೊಂಡು ಹಾಗೆ ಪೂಜ್ಯರಾದ ತಂತ್ರಿವರ್ಯರಾದ ಉಳಿಯತಾಯ ವಿಷ್ಣು ಆಸ್ತ್ರ ಅವರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಾದಂತ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನಮನಗಳನ್ನು ಸಮರ್ಪಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಾದ ಎಲ್ಲ ಸದ್ಭಕ್ತ ಬಂಧುಗಳಿಗೂ ಕಲಾಭಿಮಾನಿಗಳಿಗೂ ಕೂಡ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಗುರುನರಸಿಂಹ ಯಕ್ಷ ಬಳಗ ಮೇಯಪ್ಪದವು ಈ ರಿಜಿಸ್ಟರ್ ಸಂಸ್ಥೆಯ ವಾರ್ಷಿಕ ಕಾರ್ಯಕ್ರಮ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಸಹಯೋಗದೊಂದಿಗೆ ಇಲ್ಲಿ ನಡೆಯುತ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ವೇದಮೂರ್ತಿ ಗಣೇಶನ ಮಠದ ಕನಸಿನ ಒಂದು ವಿಚಾರ, ನಾವು ಕೇವಲ ವೈದಿಕ ಮಾರ್ಗದಲ್ಲಿ ಮಾತ್ರ ಇರುವುದಲ್ಲ, ಒಂದಷ್ಟು ನಮ್ಮವರನ್ನೆಲ್ಲ ಸನ್ಮನಸ್ಕರನ್ನೆಲ್ಲ ಸೇರಿಸಿಕೊಂಡು ಏನಾದರೂ ನಾವು ಸಾಧಿಸಬೇಕು ಹೇಳುವಂತ ಒಂದು ಸಂಕಲ್ಪ. ಉತ್ತಮ ಸಂಘಟಕರಾದಂತಹ ಗಣೇಶನವರು ಅವರದೇ ಮನಸ್ಸುಳ್ಳಂತಹ ಕೆಲವೊಂದು ವ್ಯಕ್ತಿಗಳನ್ನೆಲ್ಲ ಸೇರಿಸಿಕೊಂಡು ಕೆಲವೊಂದು ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಆರಂಭ ಮಾಡಿದರು. ಹಾಗೆ ಯಕ್ಷಗಾನ ತಾಳಮದ್ದಲೆಯ ಕಾರ್ಯಕ್ರಮವನ್ನ ಮಾಡುವಂಥದ್ದು, ಅದೇ ರೀತಿಯಾಗಿ ಇತರ ಆಟೋಟ ಸ್ಪರ್ಧೆಗಳನ್ನ ಹಮ್ಮಿಕೊಳ್ಳುವಂಥದ್ದು, ಇಂತಹ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಕೊನೆಗೆ ವಿಶೇಷವಾಗಿ 2019ರ ಅವಧಿಯಲ್ಲಿ ಗುರುನರಸಿಂಹ ಯಕ್ಷ ಬಳಗ ಹೇಳುವಂತ ಒಂದು ಸಂಸ್ಥೆಯನ್ನೇ ಕಟ್ಟಿದರು. ಹೆಚ್ಚಾಗಿ ವೈದಿಕ ಮಾರ್ಗದಲ್ಲಿರುವವರನ್ನ ಹಾಗೆ ಅಧ್ಯಾಪಕ ವರ್ಗದಲ್ಲಿರುವವರನ್ನೆಲ್ಲ ಸೇರಿಸಿಕೊಂಡು ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಅನುಭವವನ್ನು ಹೊಂದಿರುವಂತಹ ಗುರುರಾಜ ಹೊಳ್ಳ ಬಾಯಾರು ಅವರ ಮುಂದಾಳತ್ವದಲ್ಲಿ ರಾಜಾರಾಮ್ ರಾವ್ ಹಾಗೆ ಯೋಗೇಶ್ ರಾವ್ ಅಂತ ಅನುಭವಿಗಳನ್ನ ಸೇರಿಸಿಕೊಂಡು ಗುರು ನರಸಿಂಹ ಯಕ್ಷ ಬಳಗ ಹೇಳುವಂತ ಸಂಸ್ಥೆಯನ್ನ ಕಟ್ಟಿದ್ರು. ಆಮೇಲೆ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತಾ ಒಂದಷ್ಟು ಅನುಭವಗಳನ್ನ ಪರಸ್ಪರ ಹಂಚಿಕೊಂಡು 2022ರ ಸಂದರ್ಭಕ್ಕಾಗುವಾಗ ನಮ್ಮದಾದಂತಹ ಒಂದು ವಾರ್ಷಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಬೇಕು ಹೇಳುವಂತ ಸಂಕಲ್ಪದೊಂದಿಗೆ ಆರಂಭದಲ್ಲಿ 2022ನೆಯ ಇಸವಿಯಲ್ಲಿ ಇದೇ ಚಿಗುರುಪಾದೆ ಕ್ಷೇತ್ರದಲ್ಲಿ ಯಕ್ಷಗಾನ ತಾಳಮದ್ದಲೆ ಸಪ್ತಾಹವನ್ನ ಮಾಡುವುದರ ಮೂಲಕ ಆ ವರ್ಷದ ಯಕ್ಷ ಚಿಗುರು ಕಾರ್ಯಕ್ರಮವನ್ನ ವೈಭವದಿಂದ ನಡೆಸುವಂತ ಒಂದು ಭಾಗ್ಯ ಒದಗಿ ಬಂತು. ಕೇವಲ ಯಕ್ಷಗಾನ ಕಾರ್ಯಕ್ರಮ ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಹಿರಿಯರನ್ನ ನೆನಪಿಸಿಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಎಲ್ಲಾ ಕಡೆ ಕಲಾವಿದರಿಗೆ ಗೌರವವನ್ನ ಸಮರ್ಪಿಸ್ತಾರೆ. ಆದರೆ ಕಲಾ ಸಂಸ್ಥೆಯನ್ನು ನಾವು ಗುರುತಿಸಿಕೊಳ್ಳಬೇಕು ಹೇಳುವಂತ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಆ ಕೋನದಲ್ಲಿ ಚಿಂತಿಸಿದಾಗ ಆ ಸಂದರ್ಭದಲ್ಲಿ ಶ್ರೀಯುತ ರಾಮಕೃಷ್ಣಮಯ್ಯರು ಸಿರಿಬಾಗಲು ವೆಂಕಪ್ಪಯ್ಯ ಯಕ್ಷಗಾನ ಪ್ರತಿಷ್ಠಾನವನ್ನ ಆರಂಭ ಮಾಡಿದ್ರು. ಅವರಿಗೆ ಯಕ್ಷ ಚಿಗುರು 2022 ಹೇಳುವಂತ ಪ್ರಶಸ್ತಿಯನ್ನ ಆ ಸಂಸ್ಥೆಗೆ ಕೊಡಲಾಯಿತು. ಹಾಗೆ ಮುಂದಿನ ವರ್ಷ 2023 ಯಕ್ಷ ಚಿಗುರು ಈ ಕಾರ್ಯಕ್ರಮದಲ್ಲಿ ಕೂಡ ಒಂದು ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಕ್ಷಗಾನ ಹಿರಿಯರಿಂದ ಯಕ್ಷಗಾನ ತಾಳಮದ್ದಲೆ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಕಲಾವಿದರಿಂದ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ, ಅದರ ಜೊತೆಗೆ ಯಕ್ಷ ಚಿಗುರು ಪ್ರಶಸ್ತಿಯನ್ನ ಆ ವರ್ಷ ಅತ್ಯಂತ ಅಪೂರ್ವವಾದಂತ ಕಲೆ ಗೊಂಬೆಯಾಟದ ಒಂದು ರೂವಾರಿಯಾಗಿರ್ತಕ್ಕಂಥ ರಮೇಶ್ ಅವರಿಗೆ ನಾವು ಕೊಡುವುದರ ಮೂಲಕ ಆ ಯಕ್ಷ ಚಿಗುರು ಪ್ರಶಸ್ತಿಯನ್ನ ಅವರಿಗೂ ಕೊಡಲಾಯಿತು. ಹಾಗೆ 2024ರಲ್ಲಿ ಕಳೆದ ವರ್ಷವೂ ಕೂಡ ಮೇಯಪ್ಪದ ಕ್ಷೇತ್ರ ನಡೆಯಬೇಕಾದಂತ ಕಾರ್ಯಕ್ರಮ, ಆದ್ರೆ ಇಲ್ಲಿ ಪಕ್ಕದಲ್ಲಿ ಶಾಲೆಯಲ್ಲಿ ಕಾರ್ಯಕ್ರಮ ಆ ದಿವಸ ಇದ್ದ ಕಾರಣ ನಮ್ಮ ಬಜೆ ಮಹಾವಿಷ್ಣು ಕ್ಷೇತ್ರದಲ್ಲಿ ಯಕ್ಷ ಚಿಗುರು 24 ಕಾರ್ಯಕ್ರಮ ಸಂಪನ್ನವಾಗಿತ್ತು. ಆವತ್ತು ಕೂಡ ವಿಶೇಷವಾಗಿ ಯಕ್ಷಗಾನ ತಾಳಮದ್ದಲೆ ಹಾಗೆ ಬಯಲಾಟ ಕಾರ್ಯಕ್ರಮ ಹಾಗೆ ಕಳೆದ ವರ್ಷದ ಯಕ್ಷ ಚಿಗುರು 24ರ ಪ್ರಶಸ್ತಿಯನ್ನ
ವೇಷಭೂಷಣಗಳ ಆ ಒಂದು ತಯಾರಿಯಲ್ಲಿ ತನ್ನನ್ನ ಹಿರಿಯರಿಂದ ಕಾಲದಿಂದ ತೊಡಗಿಸಿಕೊಂಡಂತ ದೇವಗಾನ ಕೃಷ್ಣ ಭಟ್ ಅವರಿಗೆ ಆ ಪ್ರಶಸ್ತಿಯನ್ನ ಅವರ ಸಂಸ್ಥೆಗೆ ಬೆನಕ ಕಲಾ ಸಂಸ್ಥೆಗೆ ಸಮರ್ಪಿಸಲಾಯಿತು. ಹಾಗೆ ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು. ಆದರೆ ಪ್ರಶಸ್ತಿಯನ್ನ ಯಾರಿಗೆ ನಾವು ಕೊಡೋದು ಹೇಳುವಂತ ಚಿಂತನೆ ಮಾಡಿದಾಗ ನಮಗೆ ಕಂಡು ಬಂದದ್ದು ಈಗಿನ ಮಹೋನ್ನತರಾದಂತ ಎಲ್ಲ ಕಲಾವಿದರು ಕೂಡ ಯಕ್ಷಗಾನ ಅರ್ಥಧಾರಿಗಳಿರ್ಬೋದು ಅಥವಾ ಏನು ಕಲಾವಿದರಿರ್ಬೋದು ಅವರೆಲ್ಲರೂ ಕೂಡ ಉಳಿಯ ಧನ್ವಂತರಿ ದೇವರ ಸನ್ನಿಧಾನದಲ್ಲಿ ಅರ್ಥಗಾರಿಕೆಯನ್ನು ಆರಂಭಿಸಿ ಆ ದೇವರ ಅನುಗ್ರಹ ಪುರಸ್ಸರವಾಗಿ ಉಳಿಯ ಮನೆತನವರ ಆಶೀರ್ವಾದ ಪುರಸ್ಸರವಾಗಿ ಬೆಳೆದು ಬಂದವರು ಹೇಳುವಂತ ವಿಚಾರವನ್ನು ನಾವು ಕಂಡುಕೊಂಡೆವು. ಅಷ್ಟು ಮಾತ್ರ ಅಲ್ಲ, ಕಳೆದ 62 ವರ್ಷಗಳಿಂದ ಉಳಿಯ ಮನೆಯಲ್ಲಿ ಯಕ್ಷಗಾನ ಆರಾಧನೆಯ ರೂಪದಲ್ಲಿ ಒಂದು ವಿಶೇಷವಾಗಿ ಪ್ರತಿ ಭಾನುವಾರವೂ ಕೂಡ ತಪ್ಪದೆ ಯಾರು ಬರಲಿ ಬಾರದಿರಲಿ ಮನೆಯ ಸದಸ್ಯರಾದರೂ ಕೂತು ಆ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮವನ್ನ ಒಂದು ವಿಶೇಷವಾದಂತಹ ಭಗವಂತನ ಆರಾಧನೆ ಹೇಳುವಂತ ರೀತಿಯಲ್ಲಿ ಇವತ್ತಿಗೂ ಕೂಡ ಅಲ್ಲಿ ನಡೆದುಕೊಂಡು ಬರ್ತಾ ಇದೆ. ಆ ಒಂದು ವಿಚಾರವನ್ನು ಮನಗೊಂಡು ಧನ್ವಂತರಿ ಯಕ್ಷಗಾನ ಕಲಾ ಸಂಸ್ಥೆಗೆ ಈ ಪ್ರಶಸ್ತಿಯನ್ನ ಈ ಸರ್ತಿ ನಾವು ಕೊಡುವುದು ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿಕೊಂಡಾಗ ಉಳಿಯ ಯಜಮಾನರು ಆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿಕೊಳ್ಳಬೇಕು. ಆ ಪ್ರಶಸ್ತಿಯನ್ನ ನಾವು ಸಮರ್ಪಿಸಬೇಕು ಅಂತಿದ್ರೆ ವಿಶೇಷವಾಗಿ ಆ ಶ್ರೇಷ್ಠರೆಂದರೆ ಅವರಿಗೆ ಆ ಪ್ರಶಸ್ತಿಯನ್ನ ನಾವು ಸಮರ್ಪಿಸಬೇಕು ಹೇಳುವಂತ ಸಂಕಲ್ಪದೊಂದಿಗೆ ಶ್ರೀಮಂತ ಎಡಬೂರು ಮಠಾಧೀಶರಾದಂತ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳಲ್ಲಿ ನಾವು ವಿಚಾರಿಸಿದಾಗ ಅದಕ್ಕೆ ಸಂತೋಷದಿಂದ್ರೆ ಅವರು ಒಪ್ಪಿಕೊಂಡ್ರು. ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಅದು ನಮ್ಮದೊಂದು ದೊಡ್ಡದಾದಂತ ಭಾಗ್ಯ. ಅದೇ ರೀತಿಯಾಗಿ ಈ ವರ್ಷ ಇಲ್ಲಿ ವಿಶೇಷವಾಗಿ ಗುರುನರಸಿಂಹ ಬಳಗದವರಿಂದ ಅದೇ ರೀತಿಯ ಗಣೇಶನವರ ನೇತೃತ್ವದಲ್ಲಿ ಕುಣಿತ ಭಜನೆಯೊಂದಿಗೆ ಕಾರ್ಯಕ್ರಮ ಈಗ ಆರಂಭವಾಗಿದೆ. ಅದೇ ರೀತಿಯಾಗಿ ಈಗ ಸಭಾ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರಾದಂತ ಗಣ್ಯಾತಿರ್ಗಣ್ಯರನ್ನ ಸ್ವಾಗತಿಸುವಂತ ಕಾರ್ಯಕ್ರಮವನ್ನ ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸಿದಂತ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಸ್ಪಾದಂಗಳವರಿಗೆ ಎರಡನೀರು ಮಠ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ನಾವು ಭಿನ್ನವಿಸಿಕೊಂಡಾಗ ಮೊನ್ನೆ ತಾನೇ ಚಾತುರ್ಮಾಸ್ಯ ವ್ರತ ಸಂಪನ್ನವಾದಷ್ಟೇ ಬೇರೆ ದೂರದ ಕಾರ್ಯಕ್ರಮಗಳು ವಹಿಸಿಕೊಳ್ಳುವುದಕ್ಕೆ ಮೊದಲಾಗಿಯೇ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಪ್ರೀತಿಯಿಂದ ಬರ್ತೇವೆ ಎಂಬುದಾಗಿ ಅವರು ತುಂಬಾ ಆ ಪ್ರೀತಿಯಿಂದ ಕಾರ್ಯಕ್ರಮವನ್ನ ಒಪ್ಪಿಕೊಂಡು ನಮ್ಮೊಂದಿಗೆ ಬಂದಿದ್ದಾರೆ. ಅದು ಅಷ್ಟು ಮಾತ್ರ ಅಲ್ಲ, ಅದೆಷ್ಟೋ ಕಲಾಭಿಮಾನಿಗಳಿಗೆ ಕಲಾವಿದರಿಗೆ ಆಶ್ರಯವನ್ನ ಕೊಟ್ಟು ವಿಶೇಷವಾದಂತಹ ಕಾರ್ಯಕ್ರಮ ನಡೆಸ್ತಾ ಯಕ್ಷಗಾನವನ್ನ ಪೋಷಿಸಿದವರು ಅಂತ ಆ ದಿವ್ಯ ಆ ಒಂದು ಸಾನ್ನಿಧ್ಯವನ್ನು ಇಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಅವರಿಗೆ ನಮ್ಮ ಗುರುನರಸಿಂಹ ಯಕ್ಷ ಬಳಗದವರ ವತಿಯಿಂದ ಅದೇ ರೀತಿಯಾಗಿ ಈ ಕ್ಷೇತ್ರದ ವತಿಯಿಂದ ಹೃದಯ ತುಂಬಿದ ಸ್ವಾಗತಗಳನ್ನ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸಮರ್ಪಿಸ್ತಾ ಇದ್ದೇನೆ. ಅವರಿಗೆ ವೇದಮೂರ್ತಿ ಗಣೇಶ್ ನಾವಡ ಅವರ ದಂಪತಿಗಳು ಅವರಿಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಪ್ರಶಸ್ತಿಯನ್ನ ಯಕ್ಷಯಗರು 2025 ಪ್ರಶಸ್ತಿಯನ್ನ ಉಳಿಯ ಧನ್ವಂತರಿ ಸಂಸ್ಥೆಗೆ, ಧನ್ವಂತರಿ ಯಕ್ಷಗಾನ ಸಂಘ ಉಳಿಯ ಈ ಸಂಸ್ಥೆಗೆ ನಾವು ಕೊಡುವಂತ ತೀರ್ಮಾನ ಮಾಡಿ ಯಜಮಾನ್ರ ಹತ್ರ ಹೋಗಿ ವಿಚಾರವನ್ನು ಹೇಳುವಾಗ ಅವರು ನನ್ನಲ್ಲಿ ಹೇಳಿದ್ದು, ಯಾಕೆ ಮೇಯರ್ ನಮಗಿದೆಲ್ಲ ಅಗತ್ಯ ಇಲ್ಲ, ನಾವೊಂದು ಕಲೋಪಾಸನೆಯನ್ನ ದೇವತಾರಾಧನೆಯಂತೆ ಮಾಡಿಕೊಂಡು ಬರ್ತಾ ಇದ್ದೇವೆ, ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿ ನಾವು ಅದರಲ್ಲಿ ಮುಂದರಿತಾ ಇದ್ದೇವೆ, ನಮಗೆ ಅದರ ಅಪೇಕ್ಷೆ ಏನು ಇಲ್ಲ ಅಂತ ನನ್ನ ಹತ್ರ ಹೇಳಿದ್ರು ಕೂಡ ನಮ್ಮ ಪ್ರೀತಿಯ ಕರೆಗೆ ನೀವು ಬರಬೇಕು ಎಂಬುದಾಗಿ ವಿನಮ್ರವಾಗಿ ವಿನಂತಿಸಿಕೊಂಡಾಗ ಮೈಯರೇ ನೀವು ಹೇಳಿದ ಮೇಲೆ ಬೇರೆ ಎರಡು ಮಾತಿಲ್ಲ, ಆಯ್ತು ನಾವು ಬರ್ತೇವೆ ಅಂತ ಹೇಳಿಕೊಂಡು ತುಂಬಾ ಹೃದಯದಿಂದ ಒಪ್ಪಿಕೊಂಡು ಇವತ್ತು ಸಕುಟುಂಬಿಕರಾಗಿ ಹಾಗೂ ಅವರ ಧನ್ವಂತರಿ ಯಕ್ಷಗಾನ ಸಂಘದ ಅಲ್ಲಿ ಎಷ್ಟೋ ಕಾಲದ ಸದಸ್ಯರಾಗಿರ್ತಕ್ಕಂಥ ಹಿರಿಯರನ್ನು ಕೂಡ ಸೇರಿಸಿಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಗುರುನರಸಿಂಹ ಯಕ್ಷ ಬಳಗದ ವತಿಯಿಂದ ಹಾಗೂ ಕ್ಷೇತ್ರದ ವತಿಯಿಂದ ಹೃದಯ ತುಂಬಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ನಮ್ಮವರೇ ಆದಂತ ಗುರುರಾಜ ಹೊಳ್ಳ ಬಾಯಾರು ಅವರು ಶಾಲನ್ನಿಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಇವತ್ತಿನ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತ ನಮ್ಮವರೇ ಆದಂತ PR ಶೆಟ್ಟಿ ಕುಳೂರು ಕೊಯ್ಯೇರು ಅವರು ವಿಶೇಷವಾಗಿ ಉದ್ಯಮಿಗಳು, ನಮ್ಮ ಊರಿನವರು, ತುಂಬಾ ನಮಗೆಲ್ಲ ಆತ್ಮೀಯರು. ತಮಗೆಷ್ಟೇ ವಿಧವಾದಂತ ಒತ್ತಡ ಇದ್ರೂ ಕೂಡ ನಮ್ಮಲ್ಲಿ ಯಾವತ್ತೂ ಕೂಡ ಯಾವುದೇ ಒಂದು ಸಂಸ್ಥೆಗೆ ನಾವು ಕರೆದರೂ ಕೂಡ ಅವರು ಬಾರದೇ ಇರುವುದಿಲ್ಲ. ಅವರು ಶ್ರೀಮತಿಯವರೊಂದಿಗೆ ಬಂದು ಅವರು ನಮ್ಮ ಕಾರ್ಯಕ್ರಮವನ್ನು ಕಾಣಿಸಿಕೊಡ್ತಾ ಇದ್ರು. ಕಂಬಳ ಕ್ಷೇತ್ರದಲ್ಲಿ ವಿಶೇಷವಾದಂತ ಅವರಿಗೆ ವ್ಯವಸ್ಥೆ ಮಾಡುವಂತ ಒಂದು ಅಧಿಕಾರ ಕೂಡ ಇದೆ ಅಂತ ಅವರು ಬೆಂಗಳೂರಿನಲ್ಲಿ ಕೂಡ ವಿಶೇಷವಾದ ಉದ್ಯಮವನ್ನು ಹೊಂದಿದವರು. ಇವತ್ತು ನಮ್ಮ ಕರೆಗೆ ಒಗ್ಗಟ್ಟು ಪ್ರೀತಿಯಿಂದ ಬಂದು ಇಲ್ಲಿನ ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕ್ಷೇತ್ರದ ವತಿಯಿಂದ ಹಾಗೂ ಗುರುನರಸಿಂಹ ಯಕ್ಷಬಲದ ವತಿಯಿಂದ ಆದರ ಪೂರ್ವಕ ಸ್ವಾಗತವನ್ನ ಸಮರ್ಪಿಸ್ತಾ ಇದ್ದೇವೆ. ಅವರಿಗೆ ಹರೀಶನಾವಡ ಮಜಬೇರು ಅವರು ಶಾಲು ಹೊದಿಸಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ರು ಅಭ್ಯಾಗತರಾಗಿ ಇಲ್ಲಿಗೆ ಇವತ್ತು ಬರಬೇಕಾದವರು, ಅವರು ಇನ್ನೂ ತಲುಪಲಿಲ್ಲ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರು, ಅಲ್ಲಿಯ ಸದಸ್ಯರಾಗಿದ್ದುಕೊಂಡು ನಮ್ಮ ಈ ಕಾಸರಗೋಡಿನಲ್ಲಿರುವಂತಹ ಎಲ್ಲ ಯಕ್ಷಗಾನ ಪರವಾದಂತಹ ಕಾರ್ಯಕ್ರಮಗಳಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳು ಪ್ರಾಪ್ತಿಯಾಗಬೇಕು ಅದನ್ನು ಕೊಡಿಸುವಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡುವವರು. ನಮಗೆಲ್ಲರಿಗೂ ಕೂಡ ತುಂಬಾ ಆತ್ಮೀಯರು ಆದಂತಹ ಸತೀಶ್ ಅಡಪ ಸಂಕಬೈಲು ಅವರು ಬರಬೇಕಿತ್ತು. ಅವರ ಸ್ಮರಣೆಯೊಂದಿಗೆ ಮುಂದೆ ಇನ್ನೊಬ್ಬರು ಅಭ್ಯಾಗತರಾಗಿ ಇಲ್ಲಿ ಆಗಮಿಸಬೇಕಾದವರು ಅರವಿಂದ ಹೊಳ್ಳ ಟಿಂಬರ್, ನಮ್ಮ ಪ್ರೀತಿಯ ಒಡನಾಡಿ, ಅಷ್ಟು ಮಾತ್ರ ಕಲಾ ಪೋಷಕರು. ಅದೇ ರೀತಿಯಾಗಿ ಯಕ್ಷಗಾನಕ್ಕೆ ಬೆನ್ನೆಲುಬಾಗಿರುವಂತಹ ಶಾಂಭಟ್ ಅವರ ತುಂಬಾ ನಿಕಟವರ್ತಿಗಳು. ಅವರು ನಮಗೆಷ್ಟೋ ನಮ್ಮ ಕಲಾವಿದರು ಕೂಡ ಅವರು ಕೂಡ ಇವತ್ತು ಇಲ್ಲಿ ಬರಬೇಕಿತ್ತು. ಅವರ ಮನೆಯಲ್ಲೇ ಕಾರ್ಯಕ್ರಮ ಇರುವ ಕಾರಣ ಇನ್ನು ಸ್ವಲ್ಪ ತಡವಾಗಿ ಅವರು ಬರುವವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದೆ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರುವಂತ ಶ್ರೀ ವಸಂತ ಭಟ್ ತೊಟ್ಟೆತೋಡಿ ಅವರನ್ನು ಕೂಡ, ಅವರು ಈ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮ ಕಳೆದ ವರ್ಷ ಒಂದು ಬಿಟ್ಟರೆ ಗುರು ನರಸಿಂಹ ಯಕ್ಷ ಬಳಗದ ಎಲ್ಲ ಕಾರ್ಯಕ್ರಮಗಳು ಇದೇ ಕ್ಷೇತ್ರದಲ್ಲಿ ಸಂಪನ್ನವಾಗ್ತಾ ಇದೆ. ಇಲ್ಲಿ ತಮ್ಮ ಯಾವುದೇ ಒಂದು ನಮಗೆ ಯಾವುದನ್ನು ಕೇಳಬೇಕಾದಿಲ್ಲ, ಏನು ಬೇಕು, ಯಾವ ರೀತಿ ಯಾವ ವ್ಯವಸ್ಥೆ ಬೇಕಾದ್ರೂ ಕೂಡ ಮುಕ್ತವಾಗಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂತ ವಸಂತ ಭಟ್ ತೊಟ್ಟೆತೋಡಿ ಅವರ ಪರಿಪೂರ್ಣವಾದ ಸಹಕಾರದಿಂದಲೇ ಈ ಕಾರ್ಯಕ್ರಮ ಇದಿಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ. ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ರಾಮ್ ಪ್ರಸಾದ್ ಮಯ್ಯ ಭಾಗವತರು ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ರೂವಾರಿ ಗಣೇಶ್ ನಾವಡ್ರು ಹುಟ್ಟಿದ ಊರು ಹೇರೂರು. ಅವರು ಈಗ ಇತ್ತೀಚೆಗೆ ನಮ್ಮ ಈ ಮೇ ಪದವಿಗೆ ಬಂದವರು. ಆದ್ರೂ ಕೂಡ ತನ್ನ ಹುಟ್ಟಿದ ಊರಿನ ಆ ಒಂದು ಬಾಂಧವ್ಯವನ್ನು ಅವರು ಯಾವತ್ತೂ ಕೂಡ ಬಿಡಲಿಲ್ಲ. ಅವರ ಒಡನಾಡಿಗಳಾದಂತ ಅವರನ್ನ ಯಾವತ್ತೂ ಕೂಡ ಅವರು ನೆನೆಸಿಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಅವರು ಹೇರೂರು ಕ್ಷೇತ್ರದಲ್ಲಿ ಹೇರೂರು ತಾಡ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅವರ ತಂದೆಯವರು ಅರ್ಚಕರಾಗಿದ್ದರು, ಇವರು ಕೂಡ ಅರ್ಚಕರಾಗಿದ್ದರು. ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಎಲ್ಲ ಪರಿಸರದ ಎಲ್ಲ ವ್ಯಕ್ತಿಗಳಲ್ಲಿ ನಿಕಟವಾದಂತ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡಿದ್ರು. ಅಲ್ಲಿನ ಅವರ ಆತ್ಮೀಯರಲ್ಲೊಬ್ಬರಾದಂತ ಬಾಲಕೃಷ್ಣ ಶೆಟ್ಟಿ ಹೇರೂರು ಅವರು ನಿವೃತ್ತ ಟೌನ್ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ರು. ನಮ್ಮ ಕುಂಬ್ಳೆ ಟೌನ್ ಬ್ಯಾಂಕಿನ ಮ್ಯಾನೇಜರ್. ಅಷ್ಟು ಮಾತ್ರ ಅಲ್ಲ, ಅವರು ಒಳ್ಳೆಯ ಕಲಾವಿದರು ಕೂಡ. ಒಳ್ಳೆಯ ಒಳ್ಳೆಯ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡುವವರು ಕೂಡ. ಅವರು ನಾಟಕ ರಂಗದಲ್ಲಿ ಅದೇ ರೀತಿಯಾಗಿ ಯಕ್ಷಗಾನ ರಂಗದಲ್ಲಿ ಕೂಡ ಸ್ತ್ರೀ ಪಾತ್ರದಲ್ಲಿ ಮಿಂಚಿದವರು. ನಾವು ಬಾಲ್ಯದಲ್ಲಿರುವಾಗ ಅಲ್ಲಿ ಹೇರೂರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಬಬ್ರುವಾಹನ ಕಾಳಗ ಯಕ್ಷಗಾನವನ್ನ ನಾವು ಮಾಡಿದ್ದೆವು. ಆ ಸಂದರ್ಭದಲ್ಲಿ ಅವರು ಬಬ್ರುವಾಹನ ಕಾಳಗದಲ್ಲಿ ಚಿತ್ರಾಂಗದೆಯ ಪಾತ್ರವನ್ನು ಮಾಡಿ ಮಿಂಚಿದವರು. ಅಷ್ಟು ಮಾತ್ರ ನಾಟಕದಲ್ಲಿಯೂ ಕೂಡ ಉತ್ತಮ ಪಾತ್ರವನ್ನು ನಿರ್ವಹಿಸುವವರು. ಅಷ್ಟು ಮಾತ್ರ ಅಲ್ಲ, ಈಗ ಪ್ರಸ್ತುತ ತಾಡ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಬಂದವರು. ಎಲ್ಲ
ಹಿರಿಯರ ಸಹಕಾರ ಇರಬಹುದು, ಆದರೆ ಮುಂದೆ ನಿಂತು ಆ ಕಾರ್ಯಕ್ರಮ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಬೇಕಿದ್ರೆ ಅಲ್ಲಿ ಬಾಲಕೃಷ್ಣ ಶೆಟ್ಟಿ ಅವರ ಏನು ಆ ಒಂದು ಶ್ರಮ ನಾವೆಲ್ಲ ತಿಳಿದವರು. ಅವರು ಅದನ್ನು ಒಪ್ಪಿಕೊಳ್ತಾ ಇಲ್ಲ, ನಾನು ಏನು ಅಲ್ಲ ಅಂತ ಅವರು ಹಿಂದೆ ನಿಂತರೂ ಕೂಡ ಅವರು ಏನು ಅಂತ ಹೇಳುವುದನ್ನ ನಾವು ಚೆನ್ನಾಗಿ ತಿಳಿದವರು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಒಂದು ಧಾರ್ಮಿಕವಾದಂತ ಅಥವಾ ಸಾಂಸ್ಕೃತಿಕವಾದಂತ ಕಾರ್ಯಕ್ರಮ ಇದ್ರೆ ತನ್ನದಾದಂತ ಅಪೂರ್ವವಾದಂತ ಆ ಕೊಡುಗೆಯನ್ನಿತ್ತು ಆ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಅವರು ಪ್ರೋತ್ಸಾಹಿಸುತ್ತಾ ಇರುವುದು. ಅವರು ಕೊಡುವಂತ ಏನು ಆ ಒಂದು ಸಹಾಯ ಇರಬಹುದು, ಏನು ಸಹಕಾರ ಇರಬಹುದು, ಅದು ಇನ್ನೊಬ್ಬರಿಗೆ ಗೊತ್ತಾಗದಂತ ರೀತಿಯಲ್ಲಿ ತಾವು ಆ ಸೇವೆಗೆ ಮಾಡುವಂತ ಏನು ಪುಣ್ಯ ಕಾರ್ಯ ಇರಬಹುದು ಅದಕ್ಕೆ ತಮ್ಮದಂತ ಸಹಕಾರವನ್ನ ಪರಿಪೂರ್ಣವಾಗಿ ಕೊಡ್ತಾ ಇದ್ದಾರೆ. ಈಗ ನಮ್ಮ ಬಜೆ ಕ್ಷೇತ್ರ, ನಮ್ಮ ಹೇರೂರು ಗ್ರಾಮದಲ್ಲಿ 2 ಕ್ಷೇತ್ರಗಳಿವೆ. ಅವರು ತಾಡ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಕಾರ್ಯದರ್ಶಿ ಆಗಿದ್ರು ಕೂಡ ನಮ್ಮ ಬಜೆ ದೇವಸ್ಥಾನದಲ್ಲಿ ಕೂಡ ಏನು ಕಾರ್ಯಕ್ರಮ ಆಗುದಿದ್ರು ಕೂಡ ಅವರು ಪರಿಪೂರ್ಣವಾಗಿ ಬಂದು ತುಂಬ ಹೃದಯದಿಂದ ಸಹಕಾರವನ್ನು ಕೊಡ್ತಾ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವವರು ಗಣೇಶನ ಒಡನಾಡಿ. ಅವರು ಇವತ್ತು ಇಲ್ಲಿಗೆ ನಾವು ಬರಬೇಕು ಅಂತ ಕೇಳಿದಾಗ ನಾನು ಬರುವುದಿಲ್ಲ, ಹಾಗೆಲ್ಲ ನಾನು ಸಭೆಗೆ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಬಾರದೇ ಇದ್ರೆ ಗಣೇಶನ ಅವರಿಗೆ ತುಂಬಾ ಬೇಸರ ಆಗ್ತದೆ ಅಂತ ಹೇಳಿದ ಕಾರಣ ಅವರು ಇವತ್ತು ಈ ಸಭೆಗೆ ಉಪಸ್ಥಿತರಾಗಿದ್ದಾರೆ. ನಮ್ಮನ್ನು ತುಂಬಾ ಮನಸ್ಸಿನಿಂದ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಗುರುನರಸಿಂಹ ಯಕ್ಷ ಬಳಗದ ವತಿಯಿಂದ ಹಾಗೆ ಈ ಕ್ಷೇತ್ರದ ವತಿಯಿಂದ ವೈಯಕ್ತಿಕವಾಗಿ ಗಣೇಶನ ವತಿಯಿಂದ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ವೇಣುಗೋಪಾಲ್ ಮಜಬೈಲು ಅವರು ಬಂದು ಶಾಲನ್ನು ಎತ್ತು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಹಿರಿಯರು, ಈ ಕ್ಷೇತ್ರದ ಟ್ರಸ್ಟಿಗಳು ಹಾಗೂ ನಮ್ಮ ಊರಿನವರೇ ಶ್ರೀ ಬಾಲಕೃಷ್ಣ ಶೆಟ್ಟಿ ಕುಳೂರು. ಅವರು ಕೂಡ ನಮಗೆ ಯಾವತ್ತೂ ಕೂಡ ಕಲಾ ಪೋಷಕರಾಗಿದ್ದುಕೊಂಡು ಎಲ್ಲ ಸತ್ಕರ್ಮಗಳಲ್ಲಿ ತಮ್ಮದಾದಂಥ ಕೊಡುಗೆಗಳನ್ನು ಕೊಡುತ್ತಾ ನಮ್ಮನ್ನು ಸದಾಕಾಲ ಪ್ರೋತ್ಸಾಹಿಸ್ತಾ ಇರುವವರು. ಅವರು ಕೂಡ ದಂಪತಿ ಸಮೇತರಾಗಿ ಇಲ್ಲಿ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಅವರನ್ನ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಯೋಗೀಶ್ ರಾವ್ ಚಿಗುರುಪಾದೆ ಅವರು ಶಾಲೆಯನ್ನಿಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ನಮ್ಮ ನಾಡಿನ ಹೆಮ್ಮೆಯ ಒಂದು ವ್ಯಕ್ತಿ ಜಗದೀಶ್ ಶೆಟ್ಟಿ ಕುಳೂರು. ಅವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರು. ಅಷ್ಟು ಮಾತ್ರ ಅಲ್ಲ, ಈ ಕ್ಷೇತ್ರದ ಸಮಿತಿಯಲ್ಲಿ ಕೋಶಾಧಿಕಾರಿಯ ಸ್ಥಾನದಲ್ಲಿದ್ದುಕೊಂಡು ಈ ಕ್ಷೇತ್ರವನ್ನು ಒಳ್ಳೆ ರೀತಿಯಲ್ಲಿ ಮುನ್ನಡೆಸ್ತಾ ಇರುವವರು. ನಮಗೂ ಕೂಡ ತುಂಬಾ ಈ ಯಕ್ಷಗಾನ ಕಲೆಗೆ ಬಗ್ಗೆ ಅಥವಾ ಯಾವುದೇ ವಿಧವಾದ ಸಂಸ್ಕೃತದ ಕಾರ್ಯಕ್ರಮಗಳಿಗೆ ತುಂಬ ಹೃದಯದಿಂದ ಯಾವತ್ತೂ ಕೂಡ ಸಹಕಾರ ಮಾಡ್ತಾ ಇರುವವರು. ಕಳೆದ ವರ್ಷ ನಮ್ಮ ಯಕ್ಷಚಿಗುರು ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಅವರು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದವರು. ಅವರು ಕೂಡ ಇವತ್ತು ಈ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ತುಂಬಾ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪರಾಜ್ ಶೆಟ್ಟಿ ಅವರು ಬಂದು ಶಾಲೆಯನ್ನಿಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಂತ ಎಲ್ಲ ಗಣ್ಯರನ್ನ ಪೂಜ್ಯರನ್ನ ಸ್ವಾಗತಿಸಿಕೊಂಡು ಇನ್ನು ವೇದಿಕೆಯ ಮುಂಭಾಗದಲ್ಲಿದ್ದಂತ ಎಲ್ಲ ಈ ಕ್ಷೇತ್ರದ ಸದ್ಭಕ್ತ ಬಂಧುಗಳಿಗೂ ಹಾಗೂ ಕಲಾಭಿಮಾನಿಗಳಿಗೂ ಕೂಡ ಆದರ ಪೂರ್ವಕವಾದಂತ ಸ್ವಾಗತವನ್ನ ಸಮರ್ಪಿಸ್ತಾ ಇದ್ದೀನಿ. ಅಷ್ಟು ಮಾತ್ರ ವಿಶೇಷವಾಗಿ ಇವತ್ತಿಲ್ಲಿ ಊರ ಪರವೂರ ಎಷ್ಟೋ ಜನ ಸದ್ಭಕ್ತ ಸನ್ಮನಸ್ಸುಳ್ಳ ವ್ಯಕ್ತಿಗಳಲ್ಲಿ ಸನ್ನಿಹಿತರಾಗಿದ್ದಾರೆ. ವಿಶೇಷವಾಗಿ ಉಳಿಯ ಧನ್ವಂತರಿ ಯಕ್ಷಗಾನ ಕಲಾ ಸಂಘ ಇಲ್ಲಿನ ಹಿರಿಯ ಸದಸ್ಯರಾಗಿ ಅನುಭವಿ ಕಲಾವಿದರಾಗಿ ಶ್ರೀ ವಿಷ್ಣು ಬೆಟ್ಟೆ ಕಕ್ಕೆಪ್ಪಾಡಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪರಂ ಪೂಜ್ಯರಾದಂತ ವಿಷ್ಣುವಾಸ್ತ್ರದ ಶ್ರೀಮತಿಯವರು, ಶ್ರೀಮತಿ ಸುಕನ್ಯಾ ವಿಷ್ಣುವಾಸ್ತ್ರ ಅವರು ಕೂಡ ಮನೆಯವರು ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಸಮರ್ಪಿಸ್ತಾ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಸಮರ್ಪಿಸ್ತಾ ನನ್ನ ಸ್ವಾಗತ ಭಾಷಣವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಹರಿ ಓಂ. ವಂದನೆಗಳು ಹರಿನಾರಾಯಣಮಯ್ಯ ಇವರಿಗೆ. ಈ ಸಂದರ್ಭದಲ್ಲಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ನಿರ್ದೇಶಿತವಾದ ಶ್ರೀಯುತ ಸತೀಶ್ ಅಡಪರು ಮೇ 11
ಸಂಸ್ಮರಣೆಯನ್ನು ಮಾಡಬೇಕು ಹಿರಿಯ ಯಕ್ಷಗಾನ ಚೇತನದ ಬಗ್ಗೆ ಅಂತ ನಮಗೆ ನಿರ್ದೇಶನವಿದ್ದಾಗ ಅದು ಸರಿ ಅಂತ ಅನಿಸಿಕೊಂಡು, ಮಾತ್ರವಲ್ಲ ಮೇಪದವಿನ ಪಾಲಿಗೆ ಒಂದು ಒಳ್ಳೆಯ ಯಕ್ಷಗಾನದ ಕೊಡುಗೆಯನ್ನು ಕೊಟ್ಟಂತಹ ಅದರ ಮೇಪದವಿನ ಹೆಸರನ್ನು ಪಸರಿಸುವುದಕ್ಕೆ ಕಾರಣೀಭೂತರಾದಂತಹ ಮದಂಗಲ್ಲು ಶ್ರೀನಿವಾಸರಾಯರ ಬಗ್ಗೆ ಒಂದು ಸಂಸ್ಮರಣೆ ಇಲ್ಲಿ ನಡೆಯುವುದಕ್ಕಿದೆ. ನಿಕಟಪೂರ್ವ ಯಕ್ಷಗಾನ ಅಕಾಡೆಮಿ ಸದಸ್ಯರು ಆಗಿದ್ದುಕೊಂಡಂಥ ಶ್ರೀಯುತ ಯೋಗೀಶ್ ಅವರು ಅದನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ವೇದಿಕೆಯಲ್ಲಿರುವಂತಹ ಪೂಜ್ಯ ಶ್ರೀಗಳ ಅಡಿದಾವರಿಗೆ ವಂದಿಸಿಕೊಂಡು, ಹಾಗೆ ತಂತ್ರಿವರಿಯರ ಅಡಿದಾವರಿಗೆ ವಂದಿಸಿಕೊಂಡು, ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಅಭಿವಂದಿಸಿಕೊಳ್ತೇನೆ. ಹಾಗೆ ಸಭೆಯಲ್ಲಿರುವಂತಹ ಎಲ್ಲ ವಿದ್ವಜನರಿಗೂ ತಲೆಬಾಗಿಕೊಂಡು ಶ್ರೀನಿವಾಸ ಮಾಸ್ಟ್ರು ಅಥವಾ ಶ್ರೀನಿವಾಸರಾವ್ ಮದಿಂಗಲ್ಲು ಅವರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದಕ್ಕಿದ್ದೇನೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಎಮ್ಮೆ ಹೆಗ್ಗಳವರ ಕಾಲದಲ್ಲಿ ಹಿರಿಯರ ನೆನಪು ಎನ್ನುವ ಒಂದು ಚೌಕಟ್ಟಿನಲ್ಲಿ ಸ್ಥಳೀಯ ಹಿರಿಯ ಆಗಿ ಹೋದ ಕಲಾವಿದ ನೆನಪಿಸಿಕೊಳ್ತಾ ಒಂದು ತಾಳಮದ್ದಳೆ ನಿರ್ವಹಿಸ್ತಾ ಕಾರ್ಯಕ್ರಮ ನಡೆಸುವರೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದರ ಮುಂದುವರಿಕೆ ಭಾಗವಾಗಿ ಈಗ ನಡೀತಾ ಇದೆ. ಈ ಬಾರಿ ಸತೀಶ್ ಹಡಪರ ಪೂರ್ಣ ಸಹಕಾರದೊಂದಿಗೆ ಶ್ರೀನಿವಾಸರಾವ್ ಮದಿಂಗಲ್ಲು ಅವರ ಸಂಸ್ಮರಣೆಯನ್ನು ಇಲ್ಲಿ ಮಾಡುವುದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗ್ತದೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ನಮ್ಮ ಗುರುನರಸಿಂಹ ಯಕ್ಷ ಬಳಗದ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ಶ್ರೀನಿವಾಸರಾವ್ ಮದಿಂಗಲ್ಲು ಬಹುಶಃ ನಮಗೆಲ್ಲ ಹೊಸ ಹೆಸರೇನಲ್ಲ. ನಾವೆಲ್ಲ ಅವರ ವಿದ್ಯಾರ್ಥಿಗಳು. ವೇದಿಕೆಯಲ್ಲಿರುವಂತಹ ಜಗದೀಶ್ ಮಾಸ್ಟರ್ ಇರ್ಬೋದು, ನಾವಿರ್ಬೋದು, ಅದೇ ರಾಜಾರಾಮ್ ಮಾಸ್ಟರ್ ಇರ್ಬೋದು, ಇಲ್ಲಿ ನಾವೆಲ್ಲ ಅವರ ಶಿಷ್ಯ ವರ್ಗದಲ್ಲಿ ಸೇರಿಕೊಂಡವರು. ಹಾಗೆ ವಸಂತ ಮಾಸ್ಟರು ಅವರ ಸಹೋದ್ಯೋಗಿ. ಹಾಗೆ ಇದು ಕೂತಿರುವಂತಹ ಕಾನ ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ವೇಷಗಾರಿಕೆಯ ಆ ಒಂದು ಚೌಕಿಯಲ್ಲಿ ಕೆಲಸ ಮಾಡಿದವರು. ಹಾಗೆ ಅವರ ಬಗ್ಗೆ ಹೇಳುವುದಂದರೆ ಹೊಸತಾದಂಥ ವಿಚಾರಗಳನ್ನು ಮಂಡಿಸುವುದಕ್ಕೇನೂ ಇಲ್ಲ. ನಾವು ಶ್ರೀ ಕ್ಷೇತ್ರದ ವತಿಯಿಂದ 2017ರಲ್ಲಿ ಅವರಿಗೆ ದಂಪತಿ ಸಹಿತವಾಗಿ ಅಭಿವಂದನೆಗಳನ್ನು ಇಲ್ಲಿ ಸಾರ್ವಜನಿಕವಾಗಿ ಅರ್ಪಿಸಿದ್ದೆವು. ಬೆಳವಾಗಿ ದೇವಾನಂದ ಭಟ್ ಅವರು ಆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ನಾವು ಯಕ್ಷಗಾನದಲ್ಲಿ ಸಾಕಷ್ಟು ಕಲಾವಿದನ್ನು ಗಮನಿಸ್ತಾ ಬರ್ತೇವೆ. ನಮ್ಮ ಮೇಪದವಿನ ಅಥವಾ ಮಿಂಗ ಪಂಚಾಯತಿಗೆ ಒಳಪಟ್ಟು ಹೇಳುವುದಿದ್ದರೆ ಒಂದು ತಲೆಮಾರಿನ ಲಿಂಗಣ್ಣನ ವೇಷ ಬರುವುದು, ಮುಂದಿನ ಕೃಷ್ಣ ಭಟ್ರು, ಆಮೇಲೆ ಕೋಳೂರು ರಾಮಚಂದ್ರರಾವ್ ಇದ್ದಾರೆ, ಹಾಗೆ ಕೋಳೂರು ನಾರಾಯಣ ಭಟ್ರು ಇದ್ದಾರೆ. ಹೀಗೆ ಸುಂದರ ಶೆಟ್ಟಿ ಪಳ್ಳದರ್ಕ ಈ ಒಂದು ತಲೆಮಾರಿನ ನಂತರದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂತಹ ವ್ಯಕ್ತಿ ಶ್ರೀನಿವಾಸರಾವ್ ಮದಿಂಗಲ್ಲು ಅವರನ್ನು ನಾವು ಬಹುಶಃ 2-3 ಸಂದರ್ಭಗಳಲ್ಲಿ ಪತ್ರಿಕೆಯಲ್ಲಿ ಬರೆಯುವ ಗೀಳು ಇರುವ ಕಾರಣ ನಾನು ಬರೆದದ್ದಿದೆ. ಆಪದ್ಬಾಂಧವ ಕಲಾವಿದನಾಗಿ ನಾವು ಅವರನ್ನು ಹೆಚ್ಚು ಗುರುತಿಸಿಕೊಳ್ಳುವಂಥದ್ದು. ಬಹುಶಃ ಅವರು ವೇದಿಕೆಗೆ ಬಂದದ್ದು ಹಾಗೆ. 10ನೇ ವಯಸ್ಸಲ್ಲಿ ಬಹುಶಃ 5ನೇ ತರಗತಿಯಲ್ಲಿ ಇರುವಾಗ ಛಾಯಾ ನಾಟಕಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ದಿವಂಗತ ರಾಮಕೃಷ್ಣರಾಯರು ಅವರ ನೇತೃತ್ವದಲ್ಲಿ ನಡೆದಂತಹ ಆ ಕಾರ್ಯಕ್ರಮಗಳಲ್ಲಿ ಬರಬೇಕಾದಂತಹ ಒಬ್ಬ ಹುಡುಗ ತಪ್ಪಿಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ಯಾವಾಗಲೂ ಅಭ್ಯಾಸವನ್ನು ಓದುತ್ತಿದ್ದಂತಹ ಶ್ರೀನಿವಾಸರಾವ್ ಅವರನ್ನು ಆ ಅವಕಾಶಗಳಿಗೆ ಕೇಳಿಕೊಟ್ಟರು. ಹಾಗೆ ಅವರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದು ಅವರು ಹೇಳಿದಂಥ ಮಾತುಗಳನ್ನು ನಾನು ಉಲ್ಲೇಖಿಸ್ತಾ ಇದ್ದೇನೆ. ಯಾಕೆಂದರೆ 2-3 ಬಾರಿ ಸಂದರ್ಶನ ಮಾಡುವಂಥ ಸುಯೋಗ ನನಗೆ ಒದಗಿದ್ದರಿಂದಾಗಿ ಮುಂದೆ ಅದೇ ಶಾಲೆಯಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ದೇವೇಂದ್ರ ಬಾಲ ಹಾಕುವುದಕ್ಕೆ ಅವರ ಅಣ್ಣ ಪುನಃ ಆನಂದ ಭಟ್ ಅವರೊಂದಿಗೆ ಇನ್ನೊಬ್ಬ ಕಲಾವಿದ ಬೇಕಿತ್ತು. ಅವರು ಬಂದಿಲ್ಲ. ಆ ಸಂದರ್ಭದಲ್ಲಿ ಆ ಪಾತ್ರವನ್ನು ಹೆಚ್ಚಿನ ಅಭ್ಯಾಸ ಇಲ್ಲದೆ ಇವರು ಯಶಸ್ವಿಯಾಗಿ ನಡೆಸಿಕೊಟ್ರಂತೆ. ಹೀಗೆ ನಮಗೆ ಶ್ರೀನಿವಾಸರಾವ್ ಎಂದಾಗ ನಮಗೆ ಪಕ್ಕ ನೆನಪಾಗುವುದು ಯಾವ ಕಲಾವಿದನು ಕೈಕೊಟ್ಟರೂ ಕೂಡ ಆ ಸಂದರ್ಭದಲ್ಲಿ ಬಂದು ಅದನ್ನು ನೆರವೇರಿಸಿಕೊಡುವಂತಹ ಅವರ ಚಾಕಚಕ್ಯತೆಯನ್ನು. ನಾವು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಅಂತ 90ರ ದಶಕದಲ್ಲಿ 10 ವರ್ಷಗಳ ಕಾಲ ನಡೆಸಿದ್ದೆವು. ಆಗ ನಮ್ಮ ಎಲ್ಲ ಸಂಘಗಳ ಕಾರ್ಯಕ್ರಮಗಳಿಗೆ ಕೂಡ ಅವರು ಸಂಘ ಆಟಗಳಿಗೆ ಬರ್ತಿದ್ದರು. ನಾನೇ ಬರೆದಂಥ ತುಳು ಪ್ರಸಂಗಗಳಿರ್ಬೋದು ಅಥವಾ ಸಾಮಾಜಿಕ ಪ್ರಸಂಗಗಳಿರ್ಬೋದು, ಪೌರಾಣಿಕ ಪ್ರಸಂಗಗಳಿರ್ಬೋದು, ಎಲ್ಲದರಲ್ಲಿಯೂ ಯಶಸ್ವಿಯಾಗಿ ಮಾಡ್ತಿದ್ದರು.
ಒಬ್ಬ ವ್ಯಕ್ತಿ ಬಹುಮುಖವಾಗಿ ಹೇಗೆ ಮಾಡಬಹುದು ಎನ್ನುವುದಕ್ಕೆ 2 ಉದಾಹರಣೆಗಳನ್ನು ಮಾತ್ರ ಕೊಡಬಹುದು. ಶ್ರೀನಿವಾಸರಾಯರ ಪಾತ್ರಗಳನ್ನು ಅತಿ ಉನ್ನತವಾಗಿದೆ ಅಥವಾ ವಿಶಿಷ್ಟವಾಗಿದೆ ಎನ್ನುವುದಕ್ಕಿಂತಲೂ ಆಪದ ಧರ್ಮವಾಗಿ ಬಂದು ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಹೇಗೆ ಹೆಗಲಣೆ ಆಗ್ತಾರೆ ಎನ್ನುವುದಕ್ಕೆ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಶಬರಿಮಲೆ ಅಯ್ಯಪ್ಪ ಇದ್ದರೆ ಅವರು ಕೇತಕಿ ವರ್ಮನ ಪಾತ್ರವನ್ನು ಮಾಡ್ತಾರೆ, ಶಿವನ ಪಾತ್ರವನ್ನು ಮಾಡ್ತಾರೆ, ಅಬ್ಬುಸೇಕು ಮಾಡ್ತಾರೆ, ಅದೇ ರೀತಿ ಕೇಳು ಪಂಡಿತನ ಪಾತ್ರವನ್ನು ಮಾಡ್ತಾರೆ. ಇದು ಬಹುಶಃ ಈ ರೀತಿಯ ಅನನ್ಯ ಮುಖದ ಪಾತ್ರಗಳನ್ನು ಒಬ್ಬ ವ್ಯಕ್ತಿ ಬಹುಮುಖವಾಗಿ ಮಾಡುತ್ತಿರುವುದು ಅಥವಾ ಅವರ ಪ್ರತಿಭೆ ವಿಶಿಷ್ಟವನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳಬೇಕು. ಅದೇ ರೀತಿ ದೇವಿ ಮಹಾತ್ಮೆಯಲ್ಲಿ ಅವರು ಹೆಚ್ಚಾಗಿ ಬ್ರಹ್ಮನ ಪಾತ್ರವನ್ನು ಮಾಡ್ತಾ ಇದ್ರು. ಕಲಾವಿದ ಇಲ್ಲ, ಆ ಸಂದರ್ಭದಲ್ಲಿ ಚೌಕಿಯಲ್ಲಿ ನಿರ್ಣಯ ಆಗ್ತದೆ. ಅವರು ವೇದಿಕೆಗೆ ಹೋಗುವ ಅರ್ಧ ಗಂಟೆ ಮೊದಲು ಮಾತ್ರ ಅವರಿಗೆ ಪಾತ್ರ ನಿಘಂಟಾಗ್ತಿತ್ತು. ಆ ಸಂದರ್ಭದಲ್ಲಿ ಇಲ್ಲ ವಿಷ್ಣು ಮಾಡು, ನೀನು ವಿಷ್ಣು ಮಾಡ್ತಾ ಇದ್ರು, ಅಲ್ಲ ಅಲ್ಲಿ ಮಹಿಷಾಸುರ ಇಲ್ಲ ಮಹಿಷಾಸುರ ಮಾಡ್ತಾ ಇದ್ರು, ಶುಂಭ ಮಾಡ್ತಾ ಇದ್ರು. ಬಹುಶಃ ದೇವಿ ಮಾಡಿದ್ದು ಕೂಡ ನಾನು ಗಮನಿಸಿದ್ದೇನೆ. ಹೀಗೆ ಒಂದು ಪ್ರಸಂಗದ ಚೌಕಟ್ಟಿನ ಒಳಗೆ ಅನನ್ಯ ವೇಷಗಳನ್ನು ಒಬ್ಬ ವ್ಯಕ್ತಿ ತನ್ನ ಪೂರ್ವ ಹೆಚ್ಚು ಸಿದ್ಧತೆಗಳನ್ನು ಕೊಡಿಸುವ ಸಮಯ ಇಲ್ಲದಿರುವಾಗ ಒಟ್ಟು ಪ್ರದರ್ಶನಕ್ಕೆ ಕುಂದು ಬಾರದ ಹಾಗೆ ನಡೆಸಿಕೊಡುವಲ್ಲಿ ಅವರ ಚಾಕಚಕ್ಯತೆಯನ್ನು ನಾವು ತುಂಬಾ ಕೊಂಡಾಡಬೇಕಾಗ್ತದೆ. ಅದೊಂದು ದಾಖಲಾರ್ಹವಾದಂಥ ಕಾರ್ಯಕ್ರಮ. ಅವರ ಬಗ್ಗೆ ಬಹುಶಃ ಒಂದು ದಿನದ ಕಾರ್ಯಾಗಾರವನ್ನೇ ಅವರ ಒಡನಾಡಿಗಳನ್ನು ಇಟ್ಟುಕೊಂಡು ಮಾಡಬಹುದು ಅಂತ ನಾನು ತಿಳ್ಕೊಳ್ತೇನೆ. 1953ರಲ್ಲಿ ನಮ್ಮೆಲ್ಲರ ಶ್ರೀನಿವಾಸ ಮಾಸ್ಟ್ರು ಜನನವಾಯಿತು. ತಂದೆ ಹವ್ಯಾಸಿ ಅರ್ಥಧಾರಿ ಶ್ರೀಕೃಷ್ಣ ಭಟ್ ಅಂತ ಅವರು ಮುಂದಿದ್ದವರು, ಅಥವಾ ಇಲ್ಲಿ ಮದಂಕನ್ನವರು. ಅವರ ತಾಯಿ ವಿಠಲ ಶಾಸ್ತ್ರಿಗಳ ಸಹೋದರಿ. ಇದೊಂದು ಯಕ್ಷಗಾನಕ್ಕೆ ಅವರಿಗೆ ಹೆಚ್ಚಿನ ಒಡನಾಟವನ್ನು ಕೊಡುವುದಕ್ಕೆ ಪ್ರೇರಣೆ ಆಯಿತು. ವಿಠಲ ಶಾಸ್ತ್ರಿಗಳ ಸಹೋದರಿ ಈಗ ಕುರಿಯ ಭಾಗವತರಿಗೆ ಇವರು ಬಾಬಾ ಆಗ್ತಾರೆ. ಈಗ ಆ ಮದಂಕನ ಮನೆತನ ಮತ್ತು ಕುರಿಯ ಮನೆತನ ಆ ರೀತಿಯ ಒಡನಾಟದಲ್ಲಿ ಇದ್ದರಿಂದಾಗಿ ಮತ್ತೆ ಅವರಿಗೆ ಯಕ್ಷಗಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅವರ ಅಣ್ಣ ಆನಂದ ಭಟ್ ಪೂರ್ಣದಲ್ಲಿ ಹೆಚ್ಚು ಯಕ್ಷಗಾನ ಕೃಷಿಯನ್ನು ಮಾಡಿದವರು. ಸುಮಾರು 3 ದಶಕಗಳ ಹೆಚ್ಚು ಯಕ್ಷಗಾನ ತಂಡವನ್ನು ಕಟ್ಟಿಕೊಂಡು ಗುರುಗಳಾಗಿದ್ದು ಮಾಡಿದ್ದಾರೆ. ತಮ್ಮ ಅಶೋಕ ಭಟ್ ಕೂಡ ವೇಷಧಾರಿಗಳಾಗಿದ್ದರು. ಹೀಗೆ ಇತ್ತೀಚೆಗೆ ದಿವಂಗತರಾದಂತಹ ಸುಬ್ಬಣ್ಣ ಭಟ್ ಇರ್ಬೋದು, ಅದೇ ರೀತಿ ಸದಾಶಿವ ಭಟ್ ಇರ್ಬೋದು. ಅವರ ಇಡೀ ಒಂದು ಮನೆ ಯಕ್ಷಗಾನದ ಮನೆತನವಾಗಿದೆ. ಅವರ ಮಗ ರವಿಕಿಶನ್ ಕೂಡ ಹವ್ಯಾಸಿ ವೇಷಧಾರಿ ಮಾಡ್ತಾ ಈಗ ಬಹ್ರೈನಲ್ಲಿ ಇದ್ದಾರೆ. ಅದು ರಾಮ್ ಪ್ರಸಾದ್ ಅಮ್ಮೆನಡ್ಕ ನಾವು ಈ ಸಂದರ್ಭ ನೆನಪಿಸಿಕೊಳ್ಬೇಕು. ಮೂಲತಃ ನಮ್ಮ ಮಿಯಪದವಿನವರವರು, ಆದರೆ ಅವರು ಮೂಡಬಿದ್ರೆಯಲ್ಲೇ ಬದುಕನ್ನು ಕಟ್ಟಿಕೊಂಡ ಕಾರಣ ಅವರು ಮೂಡಬಿದ್ರೆಯಾಗಿ ಕಾಣಿಸಿಕೊಳ್ತಾರೆ. ಅವರು ಶ್ರೀನಿವಾಸ ಮಾಸ್ಟರ್ ಅಳಿಯ. ಅವರು ಕೂಡ ಬಹ್ರೈನಲ್ಲಿ ಕನ್ನಡ ಸಂಘವನ್ನು ಕಟ್ಟಿಕೊಂಡು ಯಕ್ಷಗಾನ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ಮನೆತನ ಯಕ್ಷಗಾನದ ಕೃಷಿಯಾಗಿ ಮಾಡಿಕೊಳ್ತಿದೆ. ತಾಯಿ ಸಾವಿತ್ರಿ, ಹಾಗೆ ಮಕ್ಕಳು ರವಿಕಿಶನ್, ಶೋಭಾ ಹಾಗೂ ರಾಮ್ ಪ್ರಸಾದ್ ಅಮ್ಮೆನಡ್ಕ ಅವರ ಅಳಿಯಂದಿರು. ಒಟ್ಟು ಬಾಲ್ಯವನ್ನು ಕಳೆದ ಮೇಲೆ 1918ರಲ್ಲಿ ಇವರ ದಿವಂಗತರಾದರು. ಇವರ ಒಟ್ಟು ಕೃಷಿಯನ್ನು ಇನ್ನೊಂದು ಮುಖದಲ್ಲಿ ನೋಡುವುದಿದ್ರೆ ಯಕ್ಷಗಾನ ಇತರವಾಗಿ ಕೂಡ ರಂಗನಟನೆಯಲ್ಲಿ ಕೂಡ ಅವರು ಹೆಚ್ಚು ಜನಪ್ರಿಯರಾದವರು. ಬಯ್ಯಮಲ್ಲಿಗೆಯಲ್ಲಿ ಯಾವಾಗಲೂ ಸೂಟ ಚಿಕ್ಕಮ್ಮ ಬಹುಶಃ ಇದೇ ವೇದಿಕೆಯಲ್ಲಿ ಅವರದ್ದು ಆಗಿದೆ. ಆ ಪಾತ್ರಕ್ಕೆ ಅವರಿರುವಷ್ಟೊಮ್ಮೆ ಅವರನ್ನೇ ಹೆಚ್ಚಿನವರು ಆಸಕ್ತಿಯಿಂದ ಕರೀತಾ ಇರುವುದನ್ನು ನಾವು ಬಿಡುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಕನ್ನಡ, ತುಳು, ಐತಿಹಾಸಿಕ, ಕಾಲ್ಪನಿಕ ನಾಟಕಗಳಲ್ಲಿ ಕೂಡ ತನ್ನ ಪಾತ್ರವನ್ನು ಮಾಡಿದ್ದಾರೆ. ಬುಳ್ಳಿ ಬೋಡುಂಡು ನಾಟಕದಲ್ಲಿ ಗಂಗೆಯ ಪಾತ್ರ ಅವರಿಗೆ ಹೆಚ್ಚು ಖ್ಯಾತಿಯನ್ನು ತಂದಿದ್ದು. ಕೃಷ್ಣದೇವರ ಕಾಲದಲ್ಲಿ ದೇವರಾಯ ನಾಟಕದಲ್ಲಿ ಅಪ್ಪಾಜಿ ಪಾತ್ರ ಅವರಿಗೆ ಹೆಚ್ಚಿನ ಖ್ಯಾತಿಯನ್ನು ತಂದೊದಗಿತ್ತು. ಸರಳ ಸಜ್ಜನಿಕೆಗೆ ಇನ್ನೊಂದು ಹೆಸರಾಗಿದ್ದಂತಹ ಶ್ರೀನಿವಾಸ ಭಟ್ ಬಹುಶಃ ನನಗೆ ಹೀಗೆ ನೋಡುವಾಗ ಅದೊಂದು ಮಾತು ನಮಗೆ ಸವಕಲಾಗಿ ಕಾಣಬಹುದು. ಆದರೆ ಅವರು ಎಲ್ಲಿಗೆ ಅವರು ಮಂಗಳೂರಲ್ಲಿ ಇದ್ದರು, ಮಂಗಳೂರಿನಲ್ಲಿ ಆಟ ಇದ್ದರು, ಒಂದು ಸಾದಾ ಕೇಸರಿ ಲುಂಗಿ, ಒಂದು ಶರ್ಟ್ ಹಾಕಿಕೊಂಡು ಅವರು ಹೋಗ್ತಾರೆ. ಮತ್ತು ಸದಾ ಅವರಲ್ಲಿ ನಾವು ಅನುಕರಿಸಬಹುದಾದಂತಹ ಗುಣ, ಅವರು ಸಿಟ್ಟು ಎನ್ನುವುದನ್ನು ಅವರನ್ನು ಗಮನಿಸಿದ್ದೇ ಇಲ್ಲ. ಎಲ್ಲಿ ಸಿಕ್ಕಿದ್ರು ಕೂಡ ಅವರ ಒಂದು ಹಲ್ಲು ಎದುರಿನದು ಎಕ್ಸ್ಟ್ರಾ ಫಿಟ್ಟಿಂಗ್, ಅದನ್ನು ಮುಂದೆ ಆಡಿಸಿಕೊಂಡು ತಮಾಷೆ ಮಾಡಿಕೊಂಡು ಬಹುಶಃ ಅವರನ್ನು ನೋಡುವಾಗ ನಮಗೆ ಅದೊಂದು ನಗು ಬರಲಿಕ್ಕೆ ಉಂಟು. ಮಕ್ಕಳನ್ನು ನೋಡುವಾಗಲೂ ಅದನ್ನು ಆಡಿಸ್ತಾ ಹಾಸ್ಯವನ್ನು ಮಾಡ್ತಾ ಇರಬಹುದು. ಹೀಗೆ ಒಟ್ಟು ತನ್ನ ಶಿಷ್ಯವರ್ಗವನ್ನು ಶಾಲೆಯಲ್ಲಿ ನಿಯಪದವಿ ವಿದ್ಯಾವರ್ಧಕ AVP ಶಾಲೆಯಲ್ಲಿ 3 ದಶಕಗಳ ಅಧ್ಯಾಪನವನ್ನು ಮಾಡಿ ನಿವೃತ್ತರಾದವರು. ಅಲ್ಲಿ ಕೂಡ ಅಧ್ಯಾಪಕರೊಂದಿಗೆ ನಾಟಕಗಳನ್ನು, ಯಕ್ಷಗಾನವನ್ನು ಮಾಡಿದವರು. ಊರು ಬಹುಶಃ ದಕ್ಷಿಣ ಕನ್ನಡ, ಉಡುಪಿ, ಅದೇ ರೀತಿ ಕಾಸರಗೋಡು 3 ಜಿಲ್ಲೆಗಳಲ್ಲಿ ಕೂಡ ಅವರ ಬಣ್ಣಗಾರಿಕೆ,
ಕೃಷಿಯನ್ನು ನಾವು ಗಮನಿಸಬಹುದು. ಅವರಿಗೆ ಹೆಚ್ಚು ಈ ರಂಗದಲ್ಲಿ ಉತ್ತೇಜನ ಕೊಟ್ಟವರು ದೇವಕಾನ ಕೃಷ್ಣ ಭಟ್. ಅವರ ಗಣೇಶ ಕಲಾವಂತ ಪೈವಳಿಕೆ, ಅದರಲ್ಲಿ ಅವರು ವೇಷಗಾರಿಕೆಯ ಕಸುಬನ್ನು ತನ್ನ ಸಂಜೆಯ ನಂತರ ಆ ಕೆಲಸವನ್ನು ಮಾಡ್ತಾ ಇದ್ದರು. ಸುದೀರ್ಘ ಕಾಲ, ಬಹುಶಃ 3 ದಶಕಗಳ ಕಾಲ ಅಂತ ಹೇಳ್ಬೋದು. ಅವರು ಚೌಕಿಯಲ್ಲಿ ಬಣ್ಣಗಾರಿಕೆಯನ್ನು ಮಾಡುತ್ತಾ, ಪ್ರಸಾದನವನ್ನು ಮಾಡುತ್ತಾ, ಇನ್ನೊಬ್ಬರಿಗೆ ವೇಷವನ್ನು ಕಟ್ಟುತ್ತಾ, ಅಗತ್ಯ ಬಿದ್ದಾಗ ಪ್ರತಿಯೊಂದು ಆಟದಲ್ಲಿಯೂ ಕೆಲವೊಮ್ಮೆ ವೇಷವನ್ನು ಮಾಡುತ್ತಾ, ಹೀಗೆ ಸರ್ವವ್ಯಾಪಿಯಾಗಿ ಯಕ್ಷಗಾನದ ಕೆಲಸವನ್ನು ಅದನ್ನು ಬಹಳ ಜಾಲಿಯಾಗಿ ಅಥವಾ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ರು. ಅದರಲ್ಲಿ ಏನೋ ಒಂದು ಒತ್ತಡಕ್ಕಾಗಿ ಮಾಡ್ತಿದ್ದಂಥ ಉದ್ಯೋಗಗಳು ಏನೂ ಅಲ್ಲ. ಹೀಗೆ ಶ್ರೀನಿವಾಸರಾಯರ ಬದುಕು ನಮಗೆಲ್ಲ ಆದರ್ಶಪ್ರಾಯ. ನಮ್ಮ ಊರಿನಲ್ಲಿ ಬಾಳಿ ಬೆಳಗಿದಂತಹ ಶ್ರೇಷ್ಠ ಕಲಾವಿದರಲ್ಲಿ ಅವರು ಒಬ್ಬರು. ಮಿಂಜ ಪಂಚಾಯತಿನ ಯಕ್ಷಗಾನ ಕಲಾವಿದರ ಪುಸ್ತಕವನ್ನು ಇನ್ನೊಂದು ನಾವು ದಾಖಲಿಸುವುದಿದ್ರೆ ಖಂಡಿತ ಅವರ ಹೆಸರು ಕೂಡ ರಾರಾಜಿಸಲಿಕ್ಕಿದೆ. ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಯಕ್ಷಚಿಗರು ಈ ಸಂದರ್ಭದಲ್ಲಿ 2022 ವೇದಿಕೆಯಲ್ಲಿ ಅವರನ್ನು ಸಂಸ್ಮರಣೆ ಮಾಡುವುದಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ನಮ್ಮೆಲ್ಲವರಿಗೂ ಕೂಡ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪ್ರೇಕ್ಷಕರಿಂದ ಹಿರಿಯರು ಕೂಡ ಅಭಿವಂದಿಸಿಕೊಳ್ಳುತ್ತೇನೆ. ಹೌದು, ಅಕಾಡೆಮಿಯನ್ನು ಈ ಸಂದರ್ಭದಲ್ಲಿ ಅಕಾಡೆಮಿ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ವಿಶೇಷವಾಗಿ ಸತೀಶ್ ಅಡಪ ಸಂಕಪೈಲು ಅವರನ್ನು ವಿಶೇಷವಾಗಿ ಕೃತಜ್ಞತೆ ಪೂರ್ವಕ ನೆನಪಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀನಿವಾಸರಾಯರು ಒಂದು ದೃಷ್ಟಿಯಲ್ಲಿ ಎಲ್ಲ ಕಲಾವಿದರು ಆಯ್ದು, ಎಲ್ಲ ಹಾಸ್ಯದಿಂದ ಮೊದಲುಗೊಂಡ್ರೆ ಕಿರೀಟ ವೇಷ ತನಕ ಅವಶ್ಯವಾದರೆ ಬಣ್ಣದ ವೇಷವನ್ನು ಮಾಡುವಂಥ ಒಬ್ಬ ಕಲಾವಿದರಾಗಿದ್ದರು. ಅದರರ್ಥ ಬಹಳ ನಂಬರ್ 1 ಕಲಾವಿದ ಅಂತ ನಾವು ಹೇಳಬೇಕಾದದ್ದಿಲ್ಲ. ಆದರೆ ಯಾವುದೇ ರಂಗದ ಅವಶ್ಯಕತೆಯಲ್ಲಿ ಶ್ರೀನಿವಾಸ ಮಾಸ್ಟರು ಒದಗಿ ಬರುತ್ತಿದ್ದಂಥ ರೀತಿ ತುಂಬ ಬೆರಗು ಕೊಡುವಂಥದ್ದು. ಆದ್ದರಿಂದಲೇ ಅವರು ಸರ್ವಮಾನ್ಯರಾಗಿ ಎಲ್ಲಿಂದ ಗುರುತಿಸಲ್ಪಟ್ಟದ್ದು. ಅವರು ನಮ್ಮ ಮದಂಗಲ್ನವರು, ಮಿಯಪದವರು ಎನ್ನುವಂಥ ಹೆಮ್ಮೆ ನಮಗಿದೆ. ತಮ್ಮ ಬಹಳ ದೀರ್ಘ ವಯಸ್ಸಲ್ಲ, ಸುಮಾರು 58-60 ವಯಸ್ಸಿನಲ್ಲಿ ಅವರು ದೈವಾಧೀನರಾಗಿದ್ದಾರೆ. ಅವರನ್ನು ನೆನೆಸಿಕೊಳ್ಳುತ್ತಾ ನಾವು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಹೇರೂರು, ಕಾರ್ಯದರ್ಶಿಗಳು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ತಾಡ ಅವರು ನಮ್ಮನ್ನು ಉದ್ದೇಶ ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮಿಯಪದವು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಣೆ ಮಲ್ತೊಂದು ವೇದಿಕೆಡೆ ಆಸೀನರಾಯಿನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂ ಸ್ವಾಮೀಜಿಯರನ ಪರಮ ಪಾದಗೂ ವಂದನೆ ಮಲ್ತೊಂದು ವೇದಿಕೆಡೆ ಗೌರವ ಉಪಸ್ಥಿತಿಯರಾಯಿನ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣುವರ್ಷ ತಂತ್ರಿವರ್ಯರಣ ಪಾದ ಕಮಲಗೂ ವಂದನೆ ಮಲ್ತೊಂದು ಅಂಚನೆ ಇಂಥ ಲೇಸದ ಗುರಿಕರ್ಮ ವಹಿಸಿನ ಅಧ್ಯಕ್ಷರಿಗೆ ವೇದಿಕೆಡೆ ಕುಳ್ಳಿನಂಚಿನ ಗೌರವಾನ್ವಿತ ಭಿನ್ನರಿಗೆ ಸೇರಿದಂಚಿನ ಮಾತಾ ಭಕ್ತ ಸಮೂಹಗಳಿಗೆ ಯಾನ ಉಡಲ್ದಿಂಗಿ ಸೊಲ್ಮೇಣ ಸಂದೇತ ಮಲ್ತೊಂದು ಈ ಕಡೆ ಸ್ವಾಗತ ಭಾಷಣಡು ನಮ್ಮ ಮಾತಾ ಕೈತಲ್ದ ಭಕ್ತಿ ಪ್ರೀತಿದ ಜನ ವೇದಮೂರ್ತಿ ಶ್ರೀ ಹರಿನಾರಾಯಣಮಯ್ಯರು ಎರಡು ಭಾರಿ ಪುಗಾರಿಯರು ನಿಜವಾದ ದಾಲಜ್ಜಿ ಅರಣ್ಯ ದೇವಸ್ಥಾನನೇ ಅರಣ್ಯ ಕುಟುಂಬದ ಪವಿತ್ರ ಪ್ರಾಣಿ ಸ್ಥಾನಡು ನಡಪನಂಚಿನ ಪೇರೂರು ತಾಡ ಮಹಾವಿಷ್ಣುಮೂರ್ತಿ ದೇವಸ್ಥಾನ ದಾದನ ಎಲ್ಲಿಯ ಸೇವೆ ಮಲ್ಪಣಂಕ ಭಾಗ್ಯ ದೇವರು ಕೊಡ್ತಿರತಿ ಆರು ಪಲ್ಲೆಕ್ಕ ದಾಲಜ್ಜಿ ಪೂರ ಅಕ್ಲೇ ಆ ಬಾಲ್ಯ ಕಾಲುಡು ಭಾರಿ ಅಕ್ಲ ನೇತೃತ್ವಡು ನನಸಂಚಿನ ದೇವಸ್ಥಾನ ಅವೇ ಅಕ್ಲನ ಒಂಜಿ ಬಾಂಧವ್ಯ ಇನ್ನಿಕೆ ಇಡೀ ಬರಾಡೋದು ಬತ್ತಂಡಿ ಅಂಚನೆ ನಮಗೂ ತಿರ್ಲೆಕ್ಕನೆ ಶ್ರೀ ಗುರು ನರಸಿಂಹ ಯಕ್ಷ ಬಳಗ ಮಿಯಪದವು ಈ ಕ್ಷೇತ್ರದ ಸಹಯೋಗ ನಡಪುಂಚಿನ ಯಕ್ಷ ಚಿಗುರು ಕಾರ್ಯಕ್ರಮ ಇನಿ ಭಾರಿ ಪೊರ್ಲುಡೆ ನಡತೊಂದುಂಡು ಅಂಚನೆ ಕರಿವರ್ಷ 2024 ಇಸ್ವಿಡೆ ನಮ್ಮ ವೇದಮೂರ್ತಿ ಹರಿನಾರಾಯಣಮಯ್ಯರ್ನ ನೇತೃತ್ವ ನಡಪುಂಚಿನ ಬಜೆ ಮಹಾವಿಷ್ಣು ಕ್ಷೇತ್ರಡು ಭಾರಿ ವಿಜೃಂಭಣೆಡಿ ಈ ಕಾರ್ಯಕ್ರಮ ನಡತುಂಡು ಅಂಚನೆ ಪ್ರತಿ ಕ್ಷೇತ್ರಡುಳ್ಳ ಪ್ರತಿ ವರ್ಷಡು ಮಾತಾ ಕಡೆಟ್ಲ ಯಕ್ಷಗಾನ ತಾಳಮದ್ದರೆ ಭಾರಿ ಪೊರ್ಲು ನಮಕು ತೀರ ಬರೆಯ ರಾಜ್ಯನಲ್ಲ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಯಲಿಲ್ಲ
ಅಂಚನೆ ನಾವು ಮಾತೆರ್ಲ ತೆರ್ಲಕನಿ ಇಂಚಿನೊಂಜಿ ಪುಣ್ಯ ಕಾರ್ಯಕ್ರಮ ಭಜನೆ ಹರಿಕತೆ ಯಕ್ಷಗಾನ ನಮಕ್ಕಲ ದೇವರಿಗಳ ಒಂಜಿ ಕೈತಲ ಪಂಚಿನ ಸಾದಿಂದ ನಮ್ಮ ತೇರಿನಕ್ಲು ಪಣದುಲ್ಲೇರು ಅವು ಮಾತ್ರ ತಂದೆ ವಿಶೇಷವಾದ ಪೌರಾಣಿಕ ಯಕ್ಷಗಾನರು ನಮಕು ದೇವರನ ಕಥೆ ಪುರಾಣ ಶಾಶ್ವತವಾದ ನಮ್ಮ ಮನಸ್ಸು ಒರಿಯೋಡು ನಾಡ ಅವು ಯಕ್ಷಗಾನದ ಮಾತ್ರ ಇಂಚಿನ ಕಲೆನಿ ಕಲಾವಿದರೈನ ನಿಕ್ಲ ಪ್ರೋತ್ಸಾಹಡು ಮೂಲ 10 ಸಂಸ್ಥೆರು ಒಗ್ಗಟ್ಟೆಡು ಭಾರಿ ಸಾಧನೆ ಜನೆ ಉನ್ನತ ಮಟ್ಟಗೂ ಏರಿಸ ನಮಕು ಭಾರಿ ಸಂತೋಷ ವಿಷಯ ಈ 10 ಸಂಸ್ಥೆಯನ್ನ ಕೂಟಡು ಒರಿ ನೆತ್ತ ರೂವಾರಿ ಐನಾರು ನಮ್ಮ ಮಾತರ ಪ್ರೀತಿದ ವೇದಮೂರ್ತಿ ಶ್ರೀ ಗಣೇಶನ್ ಅವಡೇರು ಆರನ ಊರುದಯೇ ಯಾನು ಎನ್ನ ಊರುದಾರು ಆರು ಪೇರೂರುದಾರು ಈ ಸಂದರ್ಭಡು ನಿಕ್ಲ ಒಂಜಿ ಒಪ್ಪಿಗೆ ಪಡೆದು ಒಂಜಿ ರಡ್ಡು ಪಾತರ ಆರಣ ಅರ್ನ ಇಲ್ಲದಕ್ಲ ಬಗ್ಗೆ ಎಂಕೊಂಜಿ ಸ್ಮರಣೆ ಮಲ್ಪಡಾಪುಂಡು ಸಾಧಾರಣ 1925 ಇಸವಿಡು ಇಂದುವೇ ಸ್ವಾಗತ ಮಲ್ಪಂಚಿನ ವೇದಮೂರ್ತಿ ಹರಿನಾರಾಯಣ ಮಯ್ಯರ್ನ ಹಿರಿಯರಾಯಿನ ತಾಡ ವಿಷ್ಣುಮೂರ್ತಿ ಮಯ್ಯರ್ನ ಪವಿತ್ರ ಪ್ರಾಣಿ ಸ್ಥಾನದ ಅಂಚನೆ ಪೇರೂರು ಶಾಂತಾಳ್ವರ್ನ ವ್ಯವಸ್ಥಾಪಕ ಸ್ಥಾನ ನಡಪಂಚಿನ ದೇವಸ್ಥಾನಗಳು 1925 ಇಸವಿಡು ಬ್ರಹ್ಮಕಲಶ ಅಂಡು ಈ ಬ್ರಹ್ಮಕಲಶ ಹಿಡಿದು ಸಾಧಾರಣ 40 ವರ್ಷದ್ದು ಜಾಸ್ತಿ ಆ ದೇವಸ್ಥಾನಡು ಪ್ರತಿ ಮೂಜಿ ಪೊರ್ತಲ ಪೂಜೆ ಮಲ್ತಂದು ದೇವಸ್ಥಾನ ದೈವಿಕವಾದ ಬೆಳಗನಂಚಿನ ವ್ಯಕ್ತಿ ಶ್ರೀಯುತ ವೇದಮೂರ್ತಿ ಗಣೇಶ ನಾವಡೇರನ ಅಪ್ಪಾಜಿ ಶ್ರೀಯುತ ಶಿವರಾಮ ನಾವಡೇರು ಎಂಕು ಮಾತಾಡೇನೆ ಶಿವಣ್ಣೇರು ಎಂದು ಪಂಪುನೆ ಆ ಶಿವಣ್ಣರನ ಕಾಲುಡು ಪೇರೂರು ತಾಡ ದೇವಸ್ಥಾನಡು ಶ್ರೀ ಸತ್ಯನಾರಾಯಣ ಪೂಜೆಗೆ ಭಾರಿ ಮಹತ್ವ ಪಡೆಯುತ್ತಿದ್ದೇನೆ ಯಾನ ಚುಟುಕಾದು ಪಂಪುಣದಾಂಡ ಆ ಕ್ಷೇತ್ರಡು ಅರಿಡ್ದಾದು ಪ್ರತಿನಿತ್ಯ ಸತ್ಯನಾರಾಯಣ ಪೂಜೆ ನಡೆತಂದಿದ್ದನು ಅಂಚನೆ ಆ ಕಾಲೋಡು ಎಲ್ಲಿಯ ಪಣವು ಪೈಸದ ದಕ್ಷಿಣದ ಕಾಲೋಡು ಕ್ಷೇತ್ರಡು ತಿಕೊಂಚಿನ ಕಿಂಚಿತ್ತು ಮುಡಿ ಬಾರಡು ಕೇವಲ ಸರಳ ಜೀವನ ನಡಪ ಒಂದು ಆರ್ನ ಜೋಕುಲ್ಲ ತನ್ನ ಗ್ರಾಮ ದೇವಸ್ಥಾನ ಬರ್ಪಣೆಂಚಿನ ಪ್ರತಿಯೊಂದು ಭಕ್ತರಿಗೆ ಊರ್ದಕ್ಲವಾಡು ಪರ ಊರ್ದಕ್ಲ ಮಾತ್ರ ಪ್ರತಿನಿತ್ಯ ಆ ಕಾಲೋಡು ಮಧ್ಯಾಹ್ನದ ಪೊರ್ತು ಒಣಸುಕೊರ್ನ ಅರ್ನ ಇಲ್ಲಲ್ಲಿ ಒಣಸುಕೊರ್ನಂಚಿನ ಆ ಒಂಜಿ ಕುಟುಂಬ ಅವು ಎಂಕ್ಲ ಊರದ ದುಂಬದಕ್ಲಿ ಇನ್ನಿಲ್ಲ ಇನ್ನು ನೆನೆತೊಂದೇ ಉಳ್ಳೇ ಅವು ಮಾತ್ರ ತಂದೆ ಆರು ಓದಂಚಿನ ಪೂಜೆ ಅರ್ನ ಭಕ್ತಿ ಭಾವದ ಟೇಂಕಾರ ಉಡುಗೆ ಭಾರಿ ಪೊರ್ಲದ ಕಚ್ಚೆ ಅಂಚೆನೆ ಭಾರಿ ಟೇಂಕಾರದ ಜುಟ್ಟು ಕೈಟೊಂಜಿ ಚೀಲ ಒಂಜಿ ಶಾಲು ಪಾಡ್ದು ಆರು ಪೂಜೆ ಲೆಪ್ಪು ನಡೆಪೋದು ನಡ್ತೋಂದೇ ಪೋದು ತನ್ನ ನಿತ್ಯ ದೇವಸ್ಥಾನದ ಕಾರ್ಯದ ಒಟ್ಟಿಗೆ ಸತ್ಯನಾರಾಯಣ ಪೂಜೆನೆ ಅವೊಂಜಿ ತುಳು ಭಾಷೆಡೆ ಕಲಾವತಿ ಲೀಲಾವತಿ ಪಂಡ ಭಾರಿ ಭಕ್ತಿರಾಗೋಡು ಅರ ಪಣ್ಣವು ನಿಜವಾದಲ್ಲ ಇತ್ತೆಲ್ಲ ದುಂಬುದಾಕ್ಲು ಇತ್ತನಾಗ್ಲು ಪಣಂದಿಲ್ಲೇರು ಶಿವಣ್ಣರೆಳಕ ಪೂಜೆ ಆರ್ನಂಚಿನ ಅಂಜಿ ಪೂಜೆಗೆ ಏನು ಉಡುವಂಡಿದ್ದು ಪಂಡ ಅಂಚಿನ ಒಂಜಿ ಮಹತ್ವಾಕಾಂಕ್ಷಿ ಜನ ಆರಾಧಿತ್ತೇರಿ ಅವು ಮಾತ್ರ ತಂದೆ ದಿನನಿತ್ಯ ವೈದಿಕ ಕಾರ್ಯಕ್ರಮ ತಂದೆ ದೇವಸ್ಥಾನದ ಮುಕ್ತೇಶ್ವರಂಚಿನ ಪೇರು ಶಾಂತಾಳವರ ಕಾಲೋಡ್ಲ ಐದು ಬುಕ್ಕದ ರಘುರಾಮರ ಕಾಲೋಡ್ಲ ಆ ದೇವಸ್ಥಾನದ ಪ್ರತಿಯೊಂದು ಜವಾಬ್ದಾರಿ ಹೋಮ ನೇಮಾವಡು ಜಾತ್ರೆ ಆವಡು ಮಾತಾ ಜವಾಬ್ದಾರಿ ಇಲ್ಲ ಅಂದ್ರೆ ಶಿವರಾಮನಾವಡರ್ನ ಜೋಕ್ಲಾಯಿ ನಿಂಚಿನ ಶ್ರೀಯುತ ರಾಧಾಕೃಷ್ಣ ನಾವಡೇರು ಅಂಚಿನಾರ್ನ ಮೆಗ್ಗಿ ವೇದಮೂರ್ತಿ ಗಣೇಶ ನಾವಡೇರು ನೆತ್ತ ಪ್ರತಿಯೊಂದು ಅಲ್ಪ ಕಾರ್ಯ ಜವಾಬ್ದಾರಿ ಮಲ್ತು ನಿಂಚಿನ ಒಂಜಿ ಮಹಾಪುಣ್ಯವಂತರು ಪಣಪ ಅವು ಮಾತ್ರ ಆ ಊರುದಕ್ಲು ಆ ದೇವಸ್ಥಾನಗೂ ಕೈತಲಾಯರ ಕಾರಣನೇ ಮುಖ್ಯ ಇರುವೇರು ಯಾಕಡೆ ಅನ್ನು ಮುಳುತಿಯೇ ಆ ಕುಣಿತ ಭಜನೆ ನಮ್ಮ ಶಿವನ ಒಂಜಿ ಕುಣಿತ ನಡಿಯರು ಅವೇ ಪದ್ಯನೆ ಆನಿದ ಕಾಲದ ಬಾಲ್ಯದಾರು ಮನ್ಪ ಹೊಂದಿತ್ತೇರಿ ಎಂಕ್ಲೆ ತೀರ್ಪ ಹೊಂದಿತ್ತೇರಿ ಈ ಅಣ್ಣೆ ಮಗ್ಗನಕ್ಕೆ ಸೇರಿದ ಎಂಕ್ಲೆ ಊರದಕ್ಕೆ ಬರ ಒಟ್ಟು ಪಾಡ್ದು ಭಜನೆ ಅಂಚನೆ ಯಕ್ಷಗಾನ ಪೌರಾಣಿಕ ನಾಟಕ ನಿಜವಾದ ಆರ್ನ ಬಾಲ್ಯ ಕಾಲೋಡು ಏನೊಂಜಿ ನೆನಪು ಮಲ್ಪೊಡದಂಡ ಪೌರಾಣಿಕ ನಾಟಕ ಯಕ್ಷಗಾನೋಡು ವಿದೂಷಕ್ಕೆ ಆದ ಶ್ರೀಯುತ ರಾಧಾಕೃಷ್ಣ ನಾವಡೇರು ಅಂಚನೆ ಸ್ತ್ರೀ ಪಾತ್ರ ವೇಷಧಾರಿಯಾದ ಇವೇ ನಮ್ಮ ವೇದಮೂರ್ತಿ ಶ್ರೀ ಗಣೇಶ್ ನಾವಡೇರು ಮಲ್ತನಂಚಿನ ಭಾರಿ ಒಂದು ಜನ ಮೆಚ್ಚುಗೆ ಪಡಿತಾನೆ ಇಂಚಿತ್ತನ ಶ್ರಮಜೀವಿಗಳು ಇತ್ತನಂಚಿನ ಈ ಕಲಾ ವೇದಿಕೆ ನಮ್ಮ ಶ್ರೀ ಗುರುನರಸಿಂಹ ಯಕ್ಷಬಲದ
ಮೀಯಪ್ಪದು ಭಾರಿ ಸಂತೋಷವಂದು ಇಂಚಿನ ಒಂಜಿ ಯಕ್ಷಗಾನ ಕಲಾವೇದಿಕೆ ನನಾತೆ ಬೆಳೆದು ಭಾರಿ ಪುದರ್ಗೆ ಬರ್ಡ್ ಬಂದು ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಂದು ಎನ್ನ ಇಂಜಿ ರೆಡ್ ಪಾತ್ರನು ಅಂತ ಹೇಳಿ ವಂದನೆಗಳು ಶ್ರೀ ಬಾಲಕೃಷ್ಣ ಶೆಟ್ಟಿ ಹೇರೂರು ಇವರಿಗೆ. ಇದೀಗ ಯಕ್ಷ ಚಿಗುರು 2025 ಪ್ರಶಸ್ತಿ ಪ್ರದಾನ ಶ್ರೀ ಧನ್ವಂತರಿ ಯಕ್ಷಗಾನ ಸಂಘ ಉಡಿಯ ಮಧೂರು ಇವರಿಗೆ ಪರಮಪೂಜನೀಯ ಸ್ವಾಮೀಜಿಯವರು ಇದನ್ನು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಸಾಂದರ್ಭಿಕವಾಗಿ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ವ್ಯವಸ್ಥಾಪಕರನ್ನು ವ್ಯವಸ್ಥೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ವಂತರಿ ಯಕ್ಷಗಾನ ಸಂಘ ಉಡಿಯ ಮಧೂರು ಈ ಸಂಸ್ಥೆಗೆ ಬಹುಶಃ ನಾವು ಹಿಂದೆಯೇ ಗೌರವಿಸಬೇಕಿತ್ತು. ನಾವು ತೊಡಗಿಕೊಂಡದ್ದು 4 ವರ್ಷಗಳಿಂದ. ಆದರೆ ಗೌರವಿಸಬೇಕಾದ ಅವಶ್ಯಕತೆಗಳು ಏನು ಅಂತ ಕೇಳಿದರೆ, ಇವತ್ತು ಕಾಸರಗೋಡಿನಿಂದ ಮಧೂರು ಪ್ರದೇಶದಿಂದ ಯಕ್ಷಗಾನದ ಚೆಂಡೆಮದ್ದಳೆಗಳ ನಾದ ಕೇಳಿಸ್ತಾ ಇದೆ ಅಂದರೆ ಅದರ ತಾಯಿ ಬೇರು ಇರುವಂಥದ್ದು ಉಳಿಯದಲ್ಲಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. 50 ವರ್ಷಗಳಿಗಿಂತ ಮಿಕ್ಕ ಕಾಲ ಈಗಾಗಲೇ ಅದರ ಸುವರ್ಣ ಮಹೋತ್ಸವವನ್ನು ಪೂರೈಸಿ ಆಗಿದೆ. ವಿಷ್ಣು ಆಸರ ಚಿಕ್ಕಪ್ಪನಾದಂಥ ವಿಷ್ಣು ಆಸರೇ ಅವರು ತೊಡಗಿಕೊಂಡಂಥ ಒಂದು ಸಂಸ್ಥೆ ತೊಡಗಿಕೊಳ್ಳುವುದು ವಿಶೇಷ ಅಲ್ಲ, ಆದರೆ ಆ ಸಂಸ್ಥೆಯನ್ನು ಬೆಳೆಸುವುದು ಮತ್ತು ಉಳಿಸುವುದು ಅದು ಒಂದು ರೀತಿಯ ತಪಸ್ಸು. ನಮಗೆ ತಿಳಿದಂತೆ ಪ್ರತಿ ಆದಿತ್ಯವಾರ ಇವತ್ತು ಕೂಡ ಉಳಿಯದ ಮನೆಯಲ್ಲಿ ಚೆಂಡೆಮದ್ದಳೆಗಳ ನಾದ ಅನುರಣಿಸುತ್ತಾ ಇದೆ. ಬಹುಶಃ ಇವತ್ತು ಉತ್ಕೃಷ್ಟ ಕಲಾವಿದರಾಗಿ ಪ್ರಸಿದ್ಧ ಕಲಾವಿದರಾಗಿ ಕಂಗೊಳಿಸಲ್ಪಡ್ತಿರುವಂಥ ಎಲ್ಲ ಕಲಾವಿದರ ತಾಯಿ ಬೇರೆ ಇರುವಂಥದ್ದು ಆ ಉಳಿಯ ಮನೆಯಲ್ಲಿ ಎನ್ನುವುದು ಅತ್ಯಂತ ಹೆಮ್ಮೆಯ ವಿಷಯ. ಯಾಕೆಂತ ಕೇಳಿದರೆ ತೊಡಗಿಕೊಳ್ಳುವಲ್ಲಿ ಅದು ಪ್ರೇರಣೆಯನ್ನ ಕೊಟ್ಟಿತ್ತು. ಇವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಅದರ ಅಕ್ಷರಾಭ್ಯಾಸವನ್ನು ಮಾಡಿದ್ದಲ್ಲಿ ಮಾತನಾಡೋದಕ್ಕಿರಬಹುದು, ಹಿಮೇಳವಾದನ ಇರಬಹುದು, ಭಾಗವತಿಗೆ ಇರಬಹುದು, ಅಲ್ಲಿ ಎಲ್ಲರೂ ಕೂಡ ತೊಡಗಿದ್ರು. ಮೊನ್ನೆ ನಾವು ಅವರ ಮನೆಗೆ ಹೋದಾಗ ನಮಗದು ನಮ್ಮನ್ನು ಮೂಕ ವಿಸ್ಮಿತವನ್ನಾಗಿಸಿದೆ. ಯಾಕಂದ್ರೆ ಮನೆ ನೋಡಬೇಕಾದ್ರೆ ಒಂದಷ್ಟು ಹೊತ್ತು ಬೇಕು. ಆ ಒಂದು ರೀತಿಯ ಪೂಜ್ಯತೆ ಆ ಮನೆಯಲ್ಲಿ ಬರುತ್ತದೆ. ಅದರ ಹೊರ ಚಾವಡಿ ಒಂದು ರೀತಿಯ ಪಾರಂಪರಿಕವಾದ ಶೈಲಿ ಇದ್ದುಕೊಂಡು ಆ ಹೊರ ಚಾವಡಿಯಲ್ಲಿ ಕೂತ್ಕೊಂಡು ತಾಳಮದ್ಲೆ ಆಗುತ್ತದೆ ಅಂತ ಹೇಳುವುದು ಅದರ ಪೂರ್ವ ಭಾಗಗಳು ನಮ್ಮನ್ನು ರೋಮಾಂಚನಗೊಳಿಸಿತ್ತು. ಪ್ರತಿ ಆದಿತ್ಯವಾರಗಳಲ್ಲಿ ತಾಳಮದ್ಲೆ ನಡೆಯುತ್ತಾ ಇವತ್ತಿಗೂ ಯಕ್ಷಗಾನದ ಮೂಲ ಸೆಲೆಯನ್ನು ಉಳಿಸಿಕೊಂಡಿದೆ ಎನ್ನುವುದೇ ಹೆಮ್ಮೆ ಎನ್ನುವಂಥ ನೆಲೆಯಲ್ಲಿ ನಮಗೆ ಆನಂದ ಇರುವುದು. ಯಕ್ಷಚಿಗುರು 2025 ಅವರಿಗೆ ಪ್ರದಾನ ಮಾಡುವಲ್ಲಿ ನಾವು ಪ್ರದಾನ ಮಾಡ್ತಾ ಇರುವಂತಹ ಪ್ರಶಸ್ತಿ ತುಂಬಾ ಧನ್ಯತೆಯನ್ನು ಹೊಂದುತ್ತದೆ. ತುಂಬಾ ಅರ್ಹತೆಯನ್ನು ಹೊಂದಿಕೊಂಡಂತಹ ವ್ಯಕ್ತಿಗಳಿಗೆ ಆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತದೆ ಅಂತ ನಮಗೇನು ಅಹಂಕಾರ ಇಲ್ಲ. ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಮೂಲಕವಾಗಿ ನಾವು ದೊಡ್ಡವರಾಗುತ್ತೇವೆ ಅಂತ ನಾವು ಸಂಘಟನೆಯನ್ನು ಕಟ್ಟಿಕೊಂಡಂತಹ ಕಾಲಕ್ಕೆ ನಮಗಿದ್ದಂತಹ ಕಲ್ಪನೆ ಯಕ್ಷಗಾನವಾಗಲಿ ಕಲಾಕ್ಷೇತ್ರದಲ್ಲಿ ಸದ್ದಿಲ್ಲದೆ ಕೊಡುಗೆ ಕೊಡ್ತಾ ಇರುವಂತವರನ್ನ ಮಾನಿಸಬೇಕು, ಅದು ಮುಂದಿನ ಪೀಳಿಗೆಯಲ್ಲಿ ಬೆಳೆಯುವುದಕ್ಕೆ ನಮ್ಮದು ಕೂಡ ಒಂದು ಸಣ್ಣ ಕೊಡುಗೆಯಾಗಿ ನಿಲ್ಲಬೇಕು ಎನ್ನುವಂತ ಅಪೇಕ್ಷೆ ಇದ್ದದರಿಂದಲೇ ನಾವು ಹುಡುಕುತ್ತಾ ಹೋದಾಗ ನಮಗೆ ತಡವಾಗಿ ಅಂದ್ರೆ ನಾವು ಅರಸಿದ್ದು ತಡ ನಮಗೆ ಗಮನಕ್ಕೆ ಬಂದುದರಿಂದಲೇ ನಾವು ಅವರ ಮನೆಗೆ ಹೋಗಿ ಅವರಲ್ಲಿ ವಿನಂತಿಸಿಕೊಂಡೆವು. ಅವರು ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡುವುದಕ್ಕೆ ಪ್ರಸ್ತುತ ಅದನ್ನು ಮುನ್ನಡೆಸ್ತಾ ಇರುವಂತಹ ಕ್ಷೇತ್ರ ತಂತ್ರಿಗಳು, ಮಧೂರು ಕ್ಷೇತ್ರ ಸಹಿತ ಅನೇಕ ಕ್ಷೇತ್ರಗಳ ತಂತ್ರಿಗಳು ಎನ್ನುವಂತ ಹೆಮ್ಮೆ ಧನ್ಯತೆ ನಮಗೆ ಇದೆ. ಅವರು ಇವತ್ತು ತನ್ನ ಬಳಗದೊಂದಿಗೆ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುವುದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲೇ ನಮಗೆ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದಕ್ಕೆ ವೇದಿಕೆಯಲ್ಲಿ ಪರಮಪೂಜನೀಯ ಸ್ವಾಮೀಜಿಗಳು ಇರಬೇಕು ಎನ್ನುವಂತ ಅಪೇಕ್ಷೆ ಇತ್ತು. ಅವರ ಚಾತುರ್ಮಾಸಗಳು ಮುಗಿದಂತಹ ಸಂದರ್ಭದಲ್ಲಿ ನಮ್ಮ ಅಪೇಕ್ಷೆಯನ್ನು ಮಾನಿಸಿಕೊಂಡು ತುಂಬಾ ಸಂತೋಷದಿಂದ ನಮ್ಮ ಜೊತೆ ಬರುವುದಕ್ಕೆ ಅವರು ಕೂಡ ಒಪ್ಪಿಕೊಂಡದರಿಂದ ಇಂದು ಪರಸ್ಪರ ಪೂರಕತೆಯನ್ನು ಹೊಂದಿಕೊಳ್ಳುತ್ತದೆ. ಆದ್ದರಿಂದ ಯಕ್ಷಚಿಗುರು 2025 ಪ್ರಶಸ್ತಿ ಪ್ರದಾನವನ್ನ ಮಾಡುವಂತಹ ಈ ಹೊತ್ತಿನಲ್ಲಿ ಪೂಜನೀಯ ಸ್ವಾಮೀಜಿಗಳನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸಿಕೊಡ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಜೊತೆ ಸೇರಿಕೊಳ್ಳಬೇಕು. ಮಾತ್ರವಲ್ಲ, ಧನ್ವಂತರಿ ಯಕ್ಷಗಾನ ಸಂಘ ಉಳಿಯದ ಎಲ್ಲ ಸದಸ್ಯರು ದಯಮಾಡಿ ವೇದಿಕೆ ಹಿಂಭಾಗದ ವೇದಿಕೆಯಲ್ಲಿ ಬರಬೇಕು ಅಂತಲೂ ವಿನಂತಿಸಿಕೊಳ್ತಾ ಇದ್ದಾರೆ. ಅವರ ಮನೆಯವರು ಸಹಿತ ಎಲ್ಲ ಆ ಸದಸ್ಯರು ಯಾರ ಜೊತೆಗೆ ಬಂದಿದ್ದೀರಾ ಅವರೆಲ್ಲ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೇನೆ ಗುರುನರಸಿಂಹ ಯಕ್ಷ ಬಳಗದ ಎಲ್ಲ ಸದಸ್ಯರು ಕೂಡ ದಯಮಾಡಿ ಒಂದು ಛಾಯಾಗ್ರಹಣಕ್ಕಾಗಿ ಇದ್ರ ಜೊತೆಯಲ್ಲಿ ವೇದಿಕೆಗೆ ಬರಬೇಕು. ತಡವಾಗುತ್ತಾ ಇರೋದ್ರಿಂದ 12ವರೆಗೆ ಮಹಾಪೂಜೆ ಆಗೋದಕ್ಕೆ ದಯಮಾಡಿ ತಾವೆಲ್ಲ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಕಾಣ್ತಿಲ್ಲ. ಒಂದು ಮಿನಿಟ್ ನಾರಾಯಣ. ಧನ್ವಂತರಿ ಯಕ್ಷಗಾನ ಸಂಘ ಒಡಿಯ ಮಧೂರು ಇವರಿಗೆ ಯಕ್ಷಜಿಗುರು 2025 ಪ್ರಶಸ್ತಿ ಪ್ರದಾನ ಯಥಾಸಾಧ್ಯವಾಗಿ 10,000 ಮೊತ್ತವನ್ನು ಇಟ್ಟುಕೊಂಡು ನಾವು ಪ್ರಶಸ್ತಿ ಪ್ರದಾನ ಮಾಡಿರುವಂಥದ್ದು. ಆ ಸಂಘಟನೆ ದೀರ್ಘಕಾಲಿಕವಾಗಿ ಉಳಿಯಬೇಕು ಎನ್ನುವಂಥ ನಮ್ಮ ಸದಾಶಯ. ಈ ಸಂದರ್ಭದಲ್ಲಿ ಆದರಣೀಯರಾದಂಥ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಇವತ್ತು ಅದಕ್ಕೆ ಮುನ್ನಡೆಯನ್ನು ಕೊಡ್ತಾ ಇರುವಂಥ ಆದರಣೀಯರಾದಂಥ ವಿಷ್ಣು ಆಸ್ರವರು ದಯಮಾಡಿ ನಮ್ಮ ನಿರ್ದೇಶಕರು ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈಶಾನ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಯಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳ ಚರಣಗಳಿಗೆ ವಂದಿಸಿಕೊಳ್ಳುತ್ತೇನೆ. ಆದರಣೀಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಪ್ರತಿಭಾವಂತರೇ, ಗಣ್ಯರೇ, ಮಹನೀಯರೇ ಹಾಗೂ ವಿದ್ವಾಂಸರೇ, ಸಭಿಕರೇ, ಧನ್ವಂತರಿ ಯಕ್ಷಗಾನ ಕಲಾ ಸಂಘಕ್ಕೆ ಬಹಳ ಗೌರವದ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯಿತು. ಶ್ರೀಗಳಿಂದ ಅದನ್ನು ಪಡೆಯುವುದಕ್ಕೆ ನಮಗೆ ಭಾಗ್ಯ ಒದಗಿ ಬಂತು. ಗುರು ನರಸಿಂಹ ದೇವರ ಹೆಸರಿನಲ್ಲಿ ಸ್ಥಾಪಿತಗೊಂಡಂತಹ ಈ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದೆ, ಹೇಗೆ ಕಲಾ ಸೇವೆಯನ್ನು ಮಾಡ್ತಾ ಇದೆ ಅಂತ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನಿಸುವುದಿಲ್ಲ. ನೀವೆಲ್ಲ ಅದನ್ನು ಅನುಭವಿಸಿದವರು. ಯಕ್ಷಗಾನದ ಬಗ್ಗೆ ಹೇಳುವುದಿದ್ರೆ ಬಹಳಷ್ಟು ವಿಚಾರಗಳುಂಟು. ಎಲ್ಲ ಕಲೆಗಳ ಹಾಗೆ ಯಕ್ಷಗಾನವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಮನೋರಂಜನೆ ಎಲ್ಲ ಕಲೆಯಿಂದಲೂ ಕೂಡ ದೊರಕುತ್ತದೆ. ಯಕ್ಷಗಾನದಿಂದ ದೈವಾನುಗ್ರಹವೂ ಕೂಡ ದೊರಕುತ್ತದೆ ಅಂತ ನನಗನ್ನಿಸ್ತಾ ಉಂಟು. ಕೆಲವು ಕ್ಷೇತ್ರಗಳಲ್ಲಿ ಯಕ್ಷಗಾನ ಸೇವೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ನಾವು ಕಾಣ್ತೇವೆ. ದೇವರ ಮುಂದೆ ಯಕ್ಷಗಾನ ಆಡಿದರೆ ಸಾಕಾಗ್ತದೆ, ದೇವರು ಒಲಿತಾರೆ, ದೇವರು ಅನುಗ್ರಹಿಸುತ್ತಾರೆ. ಅವರ ಅಪೇಕ್ಷೆ ನಡೆದಂತಹ ಅನುಭವಗಳು ಎಷ್ಟೋ ಉಂಟು. ಹಾಗೆ ಇರುವಂತಹ ಕಲೆ ಬೇರೆ ಯಾವುದುಂಟು? ದೇವರು ಅನುಗ್ರಹಿಸುವಂತಹ ಕಲೆ ಬಹುಶಃ ಕೇರಳದಲ್ಲಿ ಕೃಷ್ಣನಾಟಂ ಎನ್ನುವಂತಹ ಒಂದು ಕಾರ್ಯಕ್ರಮ ಗುರುವಾಯೂರಿನಲ್ಲಿ ನಡೆಯುತ್ತದೆ. ಅದು ಬಿಟ್ಟರೆ ನಮ್ಮ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಕ್ಷಗಾನಕ್ಕೆ ಇರುವಂತಹ ಪಾವಿತ್ರ್ಯತೆ ಎಲ್ಲ ಕಲೆಗಳಿಂದಲೂ ಅದನ್ನು ಅತ್ಯುನ್ನತ ಸ್ಥಾನಕ್ಕೆ ಇರಿಸುತ್ತದೆ. ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ವೇದಿಕೆಯಲ್ಲಿದ್ದಾರೆ. ಯಕ್ಷಗಾನದ ಬಗ್ಗೆ ನಾವು ಹೇಳಬೇಕಿದ್ರೆ ಅದಕ್ಕೆ ಗುರುಗಳನ್ನು ಮತ್ತು ಪ್ರಧಾನ ವಂದಿಸಲೇಬೇಕು. ಕಾಸರಗೋಡಿನ ಪ್ರತಿಯೊಂದು ಯಕ್ಷಗಾನ ಕಲಾವಿದರು ಕೂಡ ಇವತ್ತು ಕಲಾವಿದನಾಗಿ ಕಾಣಿಸಿಕೊಳ್ಳುವುದಕ್ಕೆ ಅವಕಾಶಗಳು ಕಲ್ಪಿಸಿದ್ದು ಎಡದೇರು ಮಠದಲ್ಲಿ. ನಮ್ಮ ಧನ್ವಂತರಿ ಯಕ್ಷಗಾನ ಸಂಘವು ಕೂಡ ಹಾಗೆ
1963ನೇ ಇಸವಿಯಲ್ಲಿ ನಮ್ಮ ಹಿರಿಯರು ಈ ಸಂಘವನ್ನು ಸ್ಥಾಪಿಸಿದರು. ಅದೇನೋ ಒಂದು ದೈವ ನಿಯೋಜಿತ ಎಂಬ ಹಾಗೆ ಅದಕ್ಕೆ ನಮಗೆ ಎಡನೀರು ಮಠದ ಶ್ರೀಗಳ ಅವರ ಹಿಂದಿನ ಸಂಪ್ರದಾಯದಂತೆ ಅವರ ತೀರ್ಥರೂಪರು ಶ್ರೀ ನಾರಾಯಣ ಕಿದ್ಲಾಯರು ನಮ್ಮ ಮನೆಗೆ ಬಂದು ನಮ್ಮ ಚಿಕ್ಕಪ್ಪನಿಗೆ ಈ ಕಲೆಯ ಬಗ್ಗೆ ಮಾಹಿತಿಯನ್ನು ನೋಡಿ ಪ್ರೋತ್ಸಾಹಿಸಿ ತನ್ಮೂಲಕ ನಮ್ಮಲ್ಲಿ ಈ ಯಕ್ಷಗಾನ ಸಂಘ ಪ್ರಾರಂಭ ಆಯಿತು ಅಂತ ನನ್ನ ಅನುಭವದ ವಿಚಾರ. ಅಂತಹ ಶ್ರೀಗಳ ಸನ್ನಿಧಿಯಲ್ಲೇ ನನಗೆ ನಮ್ಮ ಸಂಘಕ್ಕೆ ಈಗಂತಹ ಒಂದು ಗೌರವ ಸಂದದ್ದು ಅದೊಂದು ಯೋಗ ಅಂತ ನಾನು ತಿಳಿತೇನೆ. ನಮ್ಮ ಸಂಘದ ಬಗ್ಗೆ ವಿಷಯವನ್ನು ಹೇಳಲಿಕ್ಕೆ ನಾನು ಶಕ್ತನಲ್ಲ. ಯಾಕೆಂತಂದರೆ ನಮ್ಮ ಸಂಘವನ್ನು ಬೆಳೆಸಿದವರನ್ನು ನಾನು ನೆನಪಿಸಿಕೊಳ್ಳುವಂಥದ್ದು. ನಮ್ಮ ಮನೆಯಲ್ಲಿ ಅದಕ್ಕೆ ಸಂದರ್ಭ, ಅದಕ್ಕೆ ಸೌಕರ್ಯ ಉಂಟು, ಅದಕ್ಕೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವಷ್ಟೇ ಹೊರತು ಸಂಘವನ್ನು ಬೆಳೆಸಿದವರು ನಮ್ಮೊಂದಿಗೆ ಇದ್ದಂತಹ ನಮ್ಮ ವಿಷ್ಣು ಭಟ್ರ ಹಾಗೆ ಹಲವಷ್ಟು ಮಹನೀಯರು ಈ 63 ವರ್ಷಗಳಿಂದಲೂ ಕೂಡ ನಮ್ಮ ಮನೆಗೆ ಬಂದು ಈ ಆದಿತ್ಯವಾರ ಈ ಸಂಘ ನಡೀಬೇಕು, ಸಂಘ ಉಳಿಬೇಕು, ಸಂಘದ ಕಾರ್ಯಕ್ರಮ ಆಗಬೇಕು ಅಂತ ಪ್ರಯತ್ನಿಸಿದವರು. ಅದಕ್ಕೆ ಬೇಕಾದಷ್ಟೋ ತ್ಯಾಗ, ಅವರ ಸಮಯ ತ್ಯಾಗ, ಅವರ ಆರ್ಥಿಕ ತ್ಯಾಗ, ಅವರ ಆರೋಗ್ಯ ಹಾಗೂ ಸಂಘಕ್ಕೆ ಬೇಕಾದ ಸರ್ವವನ್ನೂ ಕೊಟ್ಟಂತಹ ಮಹನೀಯರಿದ್ದಾರೆ. ಅದರಲ್ಲಿ ನಮ್ಮ ವಿಷ್ಣು ಭಟ್ ಅಗ್ರಗಣ್ಯರು ಸಂಘವನ್ನು ಈವರೆಗೆ ನಯಿಸಿಕೊಂಡು ಬರುವಂಥವರು. ಈ ಕಳೆದ ವಾರವೂ ಕೂಡ ಯಕ್ಷಗಾನಕ್ಕೆ ಬಂದಿದ್ದಾರೆ. ಮಧೂರು ಗಣಪತಿರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್ಟಂತಹ ಅದೆಷ್ಟೋ ಕಲಾವಿದರು ನಮ್ಮ ಸಂಘವನ್ನು ಬೆಳೆಸಲಿಕ್ಕೆ ಅದಕ್ಕೆ ನಾಂದಿಯನ್ನು ಹಾಡಿದವರು. ಬಲಿಪ ನಾರಾಯಣ ಭಾಗವತರಂತಹ ಮಹನೀಯರು ಮಳೆಗಾಲದಲ್ಲಿ ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಶ್ರೀ ಗೋಪಾಲಕೃಷ್ಣ ಭಟ್ರ ಸುಪುತ್ರರೆಲ್ಲರೂ ಕೂಡ ನಮ್ಮ ಸಂಘದಲ್ಲಿ ಬೆಳೆದು ಬಂದವರು. ಇವತ್ತು ಬಹಳಷ್ಟು ಕಲಾವಿದರು ಪ್ರಸಿದ್ಧರಾಗಿದ್ದಾರೆ. ನಮ್ಮ ವಾಸುದೇವ ರಂಗಭಟ್ಟ ನಮ್ಮ ರಂಗದಲ್ಲಿ ಅಲ್ಲಿ ಬೆಳೆದು ಬಂದಂತಹ ಕಲಾವಿದ. ಸುಬ್ರಾಯ ಹೊಳ್ಳರು, ಹಾಗೆ ನಾವಡ್ರು, ರಾಧಾಕೃಷ್ಣ ನಾವಡ್ರು, ಮಧುರು ಗಣಪತಿರಾಯರು, ಹೀಗಿರುವಂತಹ ಅದೆಷ್ಟೋ ಕಲಾವಿದರನ್ನು ಹೇಳುವುದಿದ್ರೆ ಎಷ್ಟೋ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಧನ್ವಂತರಿಯ ಅನುಗ್ರಹದಿಂದ ಖ್ಯಾತರಾಗಿದ್ದಾರೆ. ನಮ್ಮ ಸಂಘ ಬೆಳೆದು ಬಂದಂತಹ ದಾರಿಯನ್ನು ನಾನು ಹೇಳುವುದಕ್ಕಿಂತ ನಮ್ಮ ಹಿರಿಯರಂತಹ ವಿಷ್ಣು ಭಟ್ರು ವೇದಿಕೆಯಲ್ಲಿದ್ದಾರೆ. ಅವರು ನಮ್ಮೊಂದಿಗೆ ಯಾವತ್ತೂ ಕೂಡ ನಮ್ಮ ಮನೆಯವರ ಹಾಗೆ ಇರುವಂತಹ ಅವರು ವಿಷ್ಣು ಭಟ್ರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಸಂಘದ ಬಗ್ಗೆ ಎರಡು ನಡೆದು ಬಂದಂತಹ ದಾರಿಯನ್ನು ಅವರಿಂದಲೇ ನಾವು ಕೇಳೋಣ. ಅವಕಾಶಕ್ಕಾಗಿ ಭಾರವಾಹಿಗಳಿಗೆ ನಾವಡ್ರು ಹಾಗೂ ಮಯ್ಯರು ಹಾಗೂ ಈ ಸಂಘದ ಗುರು ನರಸಿಂಹದೇವರ ಅನುಗ್ರಹದಿಂದ ಬೆಳೆದು ಬಂದಂತಹ ಈ ಸಂಘದ ಎಲ್ಲ ಭಾರವಾಹಿಗಳಿಗೂ ನಾವು ನಮ್ಮ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇವೆ. ಯಕ್ಷಗಾನ ಬೆಳೆಯಬೇಕಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಕಲಾವಿದರು ಮಾತ್ರ ಅಲ್ಲ, ಅದನ್ನು ನಯಿಸುವಂತಹವರು, ಅದಕ್ಕೆ ಬೇಕಾಗಿ ಪ್ರೋತ್ಸಾಹವನ್ನು ಕೊಡುವಂತಹ ಜನರಿದ್ದಾಗ ಆ ಯಾವುದೇ ಕಲೆ ಬೆಳೆಯುತ್ತದೆ. ಅಂತಹ ಕಲೆಯನ್ನು ಬೆಳೆಸುವಂತಹ ಈ ನಾಡಿನ ಈ ಮಹನೀಯರು, ನಿಮಗೂ ಕೂಡ ಅದರಲ್ಲಿ ಅತ್ಯಂತವಾದಂತಹ ಹೊಣೆಗಾರಿಕೆ ಇದೆ. ನೀವು ಬೆಳೆಸಿದ್ದೀರಾ, ನಿಮಗನ್ನು ಕೂಡ ಗೌರವಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ಇನ್ನೊಮ್ಮೆ ನಿಮಗೆ ಮಯ್ಯರಿಗೆ, ನಮ್ಮ ಹರಿನಾರಾಯಣ ಮಯ್ಯರಿಗೆ, ಗಣೇಶ್ ಮಯ್ಯರಿಗೆ, ನಾವಡರಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ವಂದನೆ. ಶ್ರೀ ಕ್ಷೇತ್ರದ ಆರಾಧ್ಯ ದೇವತೆಗಳಿಗೆ ನಮಸ್ಕರಿಸಿಕೊಂಡು ವೇದಿಕೆಯಲ್ಲಿ ಇರುವಂತಹ ಗುರೂಜಿಯವರನ್ನು ನಮಸ್ಕರಿಸಿಕೊಂಡು ಸಭಾಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವ ವಿಶಿಷ್ಟ ವ್ಯಕ್ತಿಗಳನ್ನು ವಂದಿಸಿಕೊಂಡು ಸಭಾಸದನರಾಗಿರುವಂತಹ ಕಲಾಭಿಮಾನಿಗಳನ್ನು ಕೂಡ ವಂದಿಸಿಕೊಂಡು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಮುಂದಾಗಿದ್ದೇನೆ. ಯಾಕೆಂತಂದರೆ ಅನಿರೀಕ್ಷಿತವಾಗಿ ನನಗೆ ಇಂತಹ ಸಂದರ್ಭ ಒದಗಿ ಬಂದದ್ದು. ನಮ್ಮ ಸಂಘದ ಬಗ್ಗೆ ನಾನು ವಿಶೇಷ ಅಂತಹ ವಿಚಾರವನ್ನು ಯಾರಲ್ಲಿಯೂ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಯಾಕೆಂದರೆ ಕಳೆದ 62-63 ವರ್ಷಗಳಿಂದ ನಮ್ಮ ಈ ಜಿಲ್ಲೆಯ ಎಲ್ಲ ಕಡೆಯಲ್ಲೂ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಂಥ ನಮ್ಮ ಸಂಘದ ಬಗ್ಗೆ ಎಲ್ಲರಿಗೂ ಗೊತ್ತುಂಟು ಅಂತ ನನ್ನ ತಿಳುವಳಿಕೆ. ಅದರ ಮೇಲೆ ನಮ್ಮ ಸಂಘದ ಅಧ್ಯಕ್ಷರು ಶ್ರೀ ಉಳಿತಾಯ ವಿಷ್ಣುವಾಸರು ಚುಟುಕಾಗಿ ನಮ್ಮ ಸಂಘದ ವಿಚಾರ ತಮ್ಮ ಮುಂದೆ ಅರಿಹಿದ್ದಾರೆ. ಆದ ಕಾರಣ ಪ್ರತ್ಯೇಕವಾಗಿ ನಾನು ಸಂಘದ ನಡೆದು ಬಂದ ದಾರಿಯ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅಂತೂ ಬಹಳ ಹೆಮ್ಮೆಯ ವಿಚಾರ ಅಂತಂದರೆ, ಹೀಗೆ 63 ವರ್ಷಗಳಿಂದ ನಿರಂತರ ಪ್ರತಿ ವಾರದಲ್ಲಿಯೂ ತಾಳಮದ್ದಳೆಯನ್ನು
ನಡೆಸಿಕೊಂಡು ಬಂದಂತಹ ಸಂಘದನ್ನು ಗುರುತಿಸಿ ನಮ್ಮನ್ನು ಅಲ್ಲಲ್ಲಿ ಗೌರವಿಸಿದಂತಹ ವಿಚಾರ ನಮ್ಮ ಗಮನಕ್ಕೆ ಬಂದಾಗ ಬಹಳ ಸಂತೋಷ ಆಗ್ತಾ ಉಂಟು. ಯಾಕೆಂದರೆ ನಮ್ಮ ಬಗ್ಗೆ ಎಲ್ಲರೂ ನಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಎಂಬಂತಹ ವಿಚಾರದಲ್ಲಿ ಬಹಳ ಸಂತೋಷ ಆಗಿದೆ. ಕೇವಲ ಯಕ್ಷಗಾನ ತಾಳಮದ್ದಳೆಯಲ್ಲಿ ಮಾತ್ರ ಅಲ್ಲ, ಯಕ್ಷಗಾನ ಆಟ ಬಯಲಾಟದಲ್ಲಿಯೂ ಕೂಡ ನಾವು 10, 30, 40 ವರ್ಷಗಳ ಕಾಲ ವ್ಯವಸಾಯ ಮಾಡಿದ್ದೇವೆ. ಒಂದು ಸಮಯದಲ್ಲಿ, ಒಂದು ಕಾಲದಲ್ಲಿ, ನಮ್ಮ ಯೌವನದಲ್ಲಿ, ಹೆಚ್ಚಾಕೆ ಹೇಳು, ಈಗ ಆಗುವುದಿಲ್ಲ, 10-40 ವರ್ಷಗಳ ಕಾಲ ನಮ್ಮ ಜಿಲ್ಲೆಯ ಹಲವು ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದು ತಕ್ಕ ಮಟ್ಟಿಗೆ ಖ್ಯಾತಿಯನ್ನು ಪಡೆದವರು ನಾವು ಇದ್ದೇವೆ. ಸ್ವಂತವಾದಂತಹ ವೇಷಭೂಷಣಗಳನ್ನು ಹೊಂದಿದ್ದೆವು. ಏನು ನನಗೆ ಅದರಲ್ಲಿ ತುಂಬ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದ ಇರುವಂತಹ ಕಾಲದಲ್ಲಿ ನಾವು ಹೊಂದಿದಂತಹ ವೇಷಭೂಷಣಗಳನ್ನೆಲ್ಲ ವಿಕ್ರಯಿಸಬೇಕಾಗಿ ಬಂದಿತ್ತು. ಈಗ ಸುಮಾರು 10-15 ವರ್ಷಗಳಿಂದ ಯಕ್ಷಗಾನ ಬಯಲಾಟಗಳನ್ನು ನಡೆಸುವುದನ್ನು ನಾವು ನಿಲ್ಲಿಸಿದ್ದೇವೆ. ಅಂತೂ ಯಕ್ಷಗಾನದ ಎಲ್ಲ ರಂಗದಲ್ಲಿಯೂ ಕೂಡ ನಮ್ಮ ಸದಸ್ಯರು, ಅಧ್ಯಕ್ಷರ ಪ್ರೋತ್ಸಾಹದೊಂದಿಗೆ ಸದಸ್ಯರು ಪ್ರಕಟಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಉಂಟೆ. ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಈಗ ಪ್ರಕೃತ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಪ್ರಸಿದ್ಧ ಕಲಾವಿದರಾಗಿ ಮೆರೆಯುತ್ತಾ ಇದ್ದಂತಹ ಹೆಚ್ಚಿನ ಮಂದಿಗಳು ಕೂಡ ಉಳಿಯದಲ್ಲಿ ಬಂದು ಯಕ್ಷಗಾನ ಸೇವೆ ಮಾಡಿದವರು, ಅಲ್ಲಿಂದ ಕೆಲವು ಅನುಭವಗಳನ್ನು ಪಡೆದವರು, ಅಲ್ಲಿ ಪ್ರಾರಂಭ ಮಾಡಿದವರು ಎಲ್ಲ ಇದ್ದಾರೆ. ಅಂತೂ ಅವರಿಗೆಲ್ಲ ಶ್ರೀ ಧನ್ವಂತರಿ ದೇವರ ಅನುಗ್ರಹ ಸಿಕ್ಕಿದೆ ಅಂತ ಹೇಳುವುದಕ್ಕೆ ಎರಡು ಮಾತಿಲ್ಲ. ಆದ ಕಾರಣ ಈ ಯಕ್ಷಗಾನ ಬೆಳೆಸುವುದರಲ್ಲಿ ನಮ್ಮ ಸಂಘವು ಕೂಡ ಒಂದು ಪಾತ್ರ ವಹಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಉಂಟು. ಇದೇ ರೀತಿ ನಮ್ಮ ಸಂಘವು ಇಲ್ಲಿಂದ ಪುರಸ್ಕರಿಸಲ್ಪಟ್ಟಿದೆ. ಸಂಘಕ್ಕೆ ಇನ್ನು ಮುಂದೆ ಒಳ್ಳೆ ಭವಿಷ್ಯ ಬರಲಿ, ನಮ್ಮ ಸಂಘವನ್ನು ಬೆಳೆಸಲಿ. ನಮ್ಮನ್ನು ಪುರಸ್ಕರಿಸಿದ ಈ ಸಂಘವು ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿಕೊಂಡು ಮುಂದೆ ವಿಶೇಷವಾದಂತಹ ಕೀರ್ತಿಗೆ ಪಾತ್ರರಾಗಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು. ಪ್ರತಿ ವರ್ಷ ಕರ್ಕಟಕ ಮಾಸದಲ್ಲಿ ನಮ್ಮ ಕಾರ್ಯಕ್ರಮ ನಡೆಯುತ್ತಾ ಇತ್ತು. ಕರ್ಕಟಕ ಮಾಸದಲ್ಲಿ ಪೂಜನೀಯ ಸ್ವಾಮೀಜಿಯವರ ಚಾತುರ್ಮಾಸವೂ ಆಗುತ್ತಾ ಇತ್ತು. ತುಂಬ ವರ್ಷಗಳಿಂದ ಪೂಜ್ಯರು ನಮ್ಮ ವೇದಿಕೆ ಬರಬೇಕು ಎನ್ನುವಂಥ ಅಪೇಕ್ಷೆ ತುಡಿತ ನಮ್ಮಲ್ಲಿತ್ತು. ಅದಕ್ಕಾಗಿ ಈ ವರ್ಷ ಅವರ ಲಭ್ಯತೆಯನ್ನು ಮನಗಂಡು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದಾಗ ಸಂತೋಷಗೊಂಡು ನಮ್ಮ ಜೊತೆ ಬರೋದಕ್ಕೆ ತೊಡಗಿದ್ರು. ಒಂದೇ ಮಾತಾಡಬೇಕಾದೇನೆಂದರೆ, ಪೂಜನೀಯರು ಸನ್ಯಾಸ ದೀಕ್ಷೆಯನ್ನು ಪಡೆಯುವಂಥ ಕಾಲಕ್ಕೆ ಮಾಧ್ಯಮದವರು ಒಂದು ಮಾತು ಕೇಳಿದ್ರು. ಯಕ್ಷಗಾನಕ್ಕೆ ಎಡನೀರು ಕ್ಷೇತ್ರ ಬಹುದೊಡ್ಡವಾದಂಥ ಕೊಡುಗೆಯನ್ನು ಕೊಟ್ಟಂಥ ಕ್ಷೇತ್ರ. ಈಗ ಯಕ್ಷಗಾನದ ಮೇಳ ಇಲ್ಲ, ನೀವು ಯಕ್ಷಗಾನದ ಬೆಳವಣಿಗೆಗೆ ಮತ್ತೆ ಮೇಳ ತೊಡಗುತ್ತೀರಾ ಅಂತ. ನನಗೆ ಚೆನ್ನಾಗಿ ನೆನಪಿರುವುದು ಮಾರ್ಮಿಕವಾದಂಥವರ ಉತ್ತರ. ಯಕ್ಷಗಾನದ ಬೆಳವಣಿಗೆಗೆ ಮೇಳ ತೊಡಗಬೇಕಾದ ಅವಶ್ಯಕತೆ ಇಲ್ಲ, ಅನ್ಯ ಮಾರ್ಗಗಳಿದೆ ಅಷ್ಟೇ ಅವರು ಉತ್ತರ ಕೊಟ್ಟದ್ದು. ನಮಗೆ ಇವತ್ತು ಅರಿವಾಗುತ್ತಾ ಇದೆ, ಚಾತುರ್ಮಾಸ ಸಂದರ್ಭ ಮತ್ತು ಅನ್ಯ ಸಂದರ್ಭದಲ್ಲಿ ಸಾಮಾನ್ಯ ಯಕ್ಷಗಾನ ಸಂಘ ಕೂಡ ಇವತ್ತು ಎಡನೀರಿನಲ್ಲಿ ಹೋಗಿ ತನ್ನ ಪ್ರದರ್ಶನಗಳನ್ನು ಮಾಡಿ ಸ್ವಾಮೀಜಿಯವರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದೆ. ಆ ಮೂಲಕವಾಗಿ ಕಾಸರಗೋಡು ಮಾತ್ರವಲ್ಲ, ದಕ್ಷಿಣ ಕನ್ನಡದಾದ್ಯಂತ ಎಲ್ಲ ತಂಡಗಳು ಇವತ್ತು ಬರುವ ಮೂಲಕವಾಗಿ ಬೆಳವಣಿಗೆ ಹಂತಕ್ಕೆ ಎಡನೀರು ಮಠದ ಕೊಡುಗೆ ಏನು ಒಂದು ಮಾತ್ರ ಸಾಕಾಗುತ್ತದೆ. ಆದ್ದರಿಂದಲೇ ಇಂತಹ ವೇದಿಕೆಗೆ ಪರಮ ಪೂಜ್ಯರ ಉಪಸ್ಥಿತಿಯ ತುಂಬಾ ಗೌರವವನ್ನು ಕೊಡ್ತೇವೆ. ಅವರು ನಮ್ಮನ್ನು ಉದ್ದೇಶ ಮಾತನಾಡಬೇಕು, ಆಶೀರ್ವಚನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಓಂ ನಮ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸತಂ ಕನಕಭೂಷಣಭೂಷಿತಾಂಗಂ ವಿಸರಸ್ಸಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ಥಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ವಾಂ ಅಸ್ಮದಾಚಾರ್ಯವರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರು ನರಸಿಂಹ ಯಕ್ಷ ಬಳಗಮಿಯ ಪದವು ಶ್ರೀ ಮಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದ ಇದರ ಸಹಯೋಗದಲ್ಲಿ ಯಕ್ಷ ಚಿಗುರು 2025 ಅನ್ನುವಂಥ ಒಂದು ಅಭಿಯಾನದೊಂದಿಗೆ ಅದರ ವಾರ್ಷಿಕ ಆಚರಣೆ ಮಾಡ್ತಾ ಇದೆ.
ಕುಣಿತ ಭಜನೆ, ಪ್ರಶಸ್ತಿ ವಿತರಣೆ, ಹಿರಿಯರ ನೆನಪು, ತಾಳಮದ್ದಲೆ, ಯಕ್ಷಗಾನ ಬಯಲಾಟ, ಹೀಗೆ ಬಹಳ ಅರ್ಥಪೂರ್ಣವಾಗಿ ಅದರ ವಾರ್ಷಿಕೋತ್ಸವವನ್ನು ಇವತ್ತು ಆಚರಿಸ್ತಾ ಇದೆ. ಕೂಟ ಮಹಾಜಗತ್ತಿನ ಸದಸ್ಯರನ್ನು ಒಳಗೊಂಡಂತಹ ಒಂದು ಸಂಸ್ಥೆ ಶ್ರೀ ಗುರು ನರಸಿಂಹ ಯಕ್ಷ ಬಳಗ ಮೇಪದವು. ಇವತ್ತು ಯಕ್ಷಗಾನ ಕ್ಷೇತ್ರ ಅದು ಬಡಗಿರಬಹುದು, ತೆಂಕಿರಬಹುದು. ಕೋಟ ಬ್ರಾಹ್ಮಣ ಸಮಾಜದವರ ಒಂದು ಕೊಡುಗೆ ಅದಕ್ಕೆ ಬಹಳ ದೊಡ್ಡದಾಗಿ ನಾವು ಪರಿಗಣಿಸಬೇಕಾಗ್ತದೆ. ಅದು ಮುಮ್ಮೇಳ ಇರ್ಬೋದು, ಮುಖ್ಯವಾಗಿ ಹಿಮ್ಮೇಳ ಇರ್ಬೋದು. ಬಹಳಷ್ಟು ಕಲಾವಿದರು ತೆಂಕು ಬಡಗಿನ ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡದ್ದನ್ನು ಮತ್ತು ಆ ಮೂಲಕ ಪ್ರಖ್ಯಾತರಾದದನ್ನು ನಾವು ನೋಡಿದ್ದೇವೆ, ತಿಳಿದಿದ್ದೇವೆ. ಹಾಗಿರುವಾಗ ಅಂಥ ಒಂದು ಸದಸ್ಯರನ್ನು ಒಳಗೊಂಡು ಈ ಗುರು ನರಸಿಂಹ ಯಕ್ಷ ಬಳಗ ಮೇಪದವು ಈಗ 4 ವರ್ಷದಿಂದ ಇದರ ವಾರ್ಷಿಕೋತ್ಸವ ಸಮಾರಂಭವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದೆ. ಈ ಬಾರಿ ಚಾತುರ್ಮಾಸದಲ್ಲಿ ನಮ್ಮ ಶ್ರೀಮಠದಲ್ಲಿ ಕೂಡ ಬಂದು ಅವರ ಯಕ್ಷಗಾನ ಸೇವೆಯನ್ನು ಅವರು ನೀಡಿದರು ಮತ್ತು ಬಹಳ ಉತ್ತಮವಾದಂಥ ಮತ್ತು ಬಹಳ ಎಲ್ರಿಗೂ ಮೆಚ್ಚುವಂಥ ಒಂದು ಪ್ರದರ್ಶನವನ್ನು ಕೂಡ ಅಲ್ಲಿ ಪ್ರಸ್ತುತಿಪಡಿಸಿದರು ಅವರು. ಇವತ್ತು ಅದರ ವಾರ್ಷಿಕೋತ್ಸವವನ್ನು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಈ ಸಂಸ್ಥೆ ಇವತ್ತು ಆಚರಿಸ್ತಾ ಇದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಾಯೋಜಿತ ಕಾರ್ಯಕ್ರಮದ ಅಂಗವಾಗಿ ಕೀರ್ತಿಶೇಷ ಶ್ರೀ ಶ್ರೀನಿವಾಸ್ ಭಟ್ ಮದಂಗಲ್ಲು ಅವರ ಒಂದು ನೆನಪನ್ನು ಕೂಡ ಈ ವೇದಿಕೆಯಲ್ಲಿ ಮಾಡಿಕೊಳ್ಳಾಯಿತು. ಬಹಳಷ್ಟು ಹಿರಿಯರು ಯಕ್ಷಗಾನ ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಯನ್ನು ನೀಡಿ ಹೋಗಿದ್ದಾರೆ. ಹಾಗೆಂದ ಮಾತ್ರಕ್ಕೆ ಇವತ್ತಿನ ತಲೆಮಾರಿಗೆ ಬಹಳಷ್ಟು ಹಿರಿಯರ ಒಂದು ಅರಿವು ಇರುವುದಿಲ್ಲ ಮತ್ತು ಅವರ ಸಾಧನೆಗಳ ಅರಿವು ಇರುವುದಿಲ್ಲ. ಹಾಗಿರುವಾಗ ಕಾಲಕಾಲಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ಅಂತಹ ಸಂದು ಹೋದಂತಹ ಹಿರಿಯರನ್ನು, ಖ್ಯಾತ ಕಲಾವಿದರನ್ನು ನೆನಪಿಸಿಕೊಂಡ್ರೆ ಮತ್ತೆ ಅವರು ಇಂದಿನ ತಲೆಮಾರಿಗೆ ಪರಿಚಯ ಆಗಲಿಕ್ಕೆ ಅದು ಕಾರಣ ಆಗ್ತದೆ. ಅಂತ ಒಬ್ಬ ಹಿರಿಯ ವ್ಯಕ್ತಿಯನ್ನು ಈ ವೇದಿಕೆಯ ಮೂಲಕ ಇವತ್ತು ಈ ಬಳಗದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಳ್ಳಲಾಗಿದೆ. ಅದು ಅರ್ಥಪೂರ್ಣ ಮತ್ತು ಅಭಿನಂದನೀಯವಾದಂಥ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಯಕ್ಷ ಚಿಗುರು ಪ್ರಶಸ್ತಿಯನ್ನು ಇವತ್ತು ಜಿಲ್ಲೆಯಲ್ಲಿ ಒಂದು ಅರ್ಥದಲ್ಲಿ ನಿಸ್ವಾರ್ಥವಾಗಿ ಯಕ್ಷಗಾನಕ್ಕೆ ಸೇವೆಯನ್ನು ನೀಡಿದಂತಹ ಶ್ರೀ ಧನ್ವಂತರಿ ಯಕ್ಷಗಾನ ಸಂಘ ಉಳಿಯ ಮಧೂರು ಈ ಸಂಸ್ಥೆಗೆ ಇವತ್ತು ನೀಡಲಾಗಿದೆ. ತಂತ್ರಿಗಳಾದಂಥ ಶ್ರೀ ಉಳಿತಾಯ ವಿಷ್ಣುವಾಸರವರು ಅವರ ಮಾತಿನಲ್ಲಿ ತಿಳಿಸಿದರು. ನನ್ನ ಪೂರ್ವಾಶ್ರಮದ ತೀರ್ಥರೂಪರಿಗೂ ಈ ಸಂಘಕ್ಕೂ ಬಹಳ ನಿಕಟವಾದಂಥ ಒಂದು ಸಂಬಂಧ. ಆ ಸಂಘದೊಂದಿಗೆ ನನ್ನ ಪೂರ್ವಾಶ್ರಮದ ತೀರ್ಥರೂಪರು ಬಹಳಷ್ಟು ಗುರುತಿಸಿಕೊಂಡಿದ್ದರು ಮತ್ತು ಆ ಸಂಘದ ಬಗ್ಗೆ ಮಾತಾಡೋದನ್ನು ನಾವು ಎಳವೆಯಲ್ಲಿ ನಾವು ಕೇಳಿದ್ದೇವೆ. ಅರವತ್ತ 3 ವರ್ಷಗಳಿಂದ ಪ್ರತಿ ವಾರವೂ ಯಕ್ಷಗಾನ ಕಾರ್ಯಕ್ರಮವನ್ನು ಆ ಮನೆಯಲ್ಲಿ ಹಮ್ಮಿಕೊಂಡು ಅದೊಂದು ಬರೀ ಮನೋರಂಜನಾ ಕಾರ್ಯಕ್ರಮವಾಗಿರದೆ ದೇವರ ಸೇವೆ, ಆ ಕಲಾಮಾತೆ ಸೇವೆ ಅನ್ನುವ ದೃಷ್ಟಿಯಿಂದ ನಿರಂತರವಾಗಿ ಈ ಸಂಘ ನಡೆಸಿಕೊಂಡು ಬಂದಿದೆ ಅಂದರೆ ಬಹುಶಃ ನಾವರಿದಂತೆ ಬೇರೆ ಸಂಘಗಳು ಈ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಸೇವಾ ರೂಪದಲ್ಲಿ ನೀಡಿದ್ದನ್ನು ನಮಗೆ ತಿಳಿಯಲಿಕ್ಕೆ ಅಸಾಧ್ಯವಾಗಬಹುದು. ಹಾಗೆ ನಿರಂತರವಾಗಿ ಯಕ್ಷಗಾನಕ್ಕೆ ಈ ರೀತಿಯ ಒಂದು ಸೇವೆಯನ್ನು ನೀಡಿ ಇವತ್ತು ಉಳಿತಾಯ ವಿಷ್ಣುವಾಸ ಅವರ ನೇತೃತ್ವದಲ್ಲಿ ಅವರು ಹೇಳಿದ ಹಾಗೆ ಕಕ್ಕೆಬಾಡಿ ವಿಷ್ಣು ಭಟ್ ಅವರ ಒಂದು ಕಾರ್ಯದರ್ಶಿತ್ವದಲ್ಲಿ ಅದನ್ನು ಮತ್ತೆ ಮುಂದುವರಿಸಿಕೊಂಡು ಇವತ್ತು ಸ್ವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡು 63ನೇ ವರ್ಷ ಕಾಣ್ತಾ ಇರುವಂತಹ ಈ ಸಂಸ್ಥೆಗೆ ಇವತ್ತು ಇಲ್ಲಿ ಈ ಯಕ್ಷಚಿಗುರು ಪ್ರಶಸ್ತಿ ಪ್ರದಾನವಾದದ್ದು ಒಂದು ರೀತಿಯಲ್ಲಿ ನನಗೂ ಅದು ವೈಯಕ್ತಿಕವಾಗಿ ಬಹಳ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಆ ಸಂಸ್ಥೆಯ ಸಾರಥ್ಯವನ್ನು ವಹಿಸಿಕೊಂಡಂತಹ ಶ್ರೀ ತಂತ್ರಿಗಳಾದಂತಹ ಶ್ರೀ ಉಳಿತಾಯ ವಿಷ್ಣುವಾಸರವರನ್ನು ಈ ಸಂದರ್ಭದಲ್ಲಿ ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಆ ಸಂಸ್ಥೆಗೆ ಶ್ರೀದೇವರು
ಇನ್ನಷ್ಟು ಉಜ್ವಲವಾದಂಥ ಯಶಸ್ಸನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಯಕ್ಷಗಾನ ಅನ್ನುವಂತಹ ಕಲೆ ನಮ್ಮ ಕರಾವಳಿಯಲ್ಲಿ ಸಂಸ್ಕಾರವನ್ನು ಕೊಟ್ಟಂಥ ಒಂದು ಕಲೆ. ಹಿಂದೆಲ್ಲ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೂ ಕೂಡ ಮನೋರಂಜನೆಯ ದೃಷ್ಟಿಯಿಂದ ಯಕ್ಷಗಾನ ತಾಳಮದ್ದಳೆಗಳು, ಯಕ್ಷಗಾನ ಬಯಲಾಟಗಳು ಪ್ರದರ್ಶನವಾಗ್ತಾ ಇದ್ದವು. ನಿರ್ಭಾಗ್ಯವಶಾತ್ ಇವತ್ತು ಬೇರೆ ಬೇರೆ ರೀತಿಯ ಮನೋರಂಜನಾ ಮಾಧ್ಯಮಗಳು ಬಂದ ಕಾರಣ ಯಕ್ಷಗಾನ ನೋಡುವಂಥ ಒಂದು ಯುವ ಪೀಳಿಗೆ ಇವತ್ತು ಕಣ್ಮರೆ ಆಗ್ತಾ ಇದೆ. ನಮ್ಮ ಯುವ ಸಮಾಜ ಕೂಡ ಬೇರೆ ಬೇರೆ ರೀತಿಯಿಂದ ದಾರಿ ತಪ್ಪುವುದನ್ನು ನಾವು ನೋಡ್ತೇವೆ. ಸೈಬರ್ ಕ್ರೈಮ್ಗಳಿರ್ಬೋದು ಅಥವಾ ಲಹರಿ ಪದಾರ್ಥಗಳ ಸೇವನೆ ಇರಬಹುದು. ಶಾಲಾ ದಿನಗಳಲ್ಲೇ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇರೋದನ್ನು ನಾವು ನೋಡ್ತೇವೆ. ಖಂಡಿತವಾಗಿಯೂ ಯಕ್ಷಗಾನದಂತಹ ಕಲೆಯಲ್ಲಿ ಆ ಮಕ್ಕಳನ್ನು ತೊಡಗಿಸಿದರೆ, ಅದು ತಾಳಮದ್ದಲೆ ಯಕ್ಷಗಾನ ಬಯಲಾಟ ಇರ್ಬೋದು, ಪುರಾಣದ ಬೇರೆ ಬೇರೆ ಕಥೆಗಳನ್ನು ಮನೋರಂಜನಾ ದೃಷ್ಟಿಯಿಂದ ಮತ್ತು ಉತ್ತಮವಾದಂಥ ಸಂದೇಶವನ್ನು ನೀಡುವ ದೃಷ್ಟಿಯಿಂದ ಆ ಕಲೆ ಇವತ್ತು ಪ್ರದರ್ಶನ ಆಗ್ತಾ ಇದೆ. ಉದಾಹರಣೆಗೆ ಜಲಂಧರ ಕಾಳಗ, ಲಹರಿ ಸೇವನೆ ಆದರೆ ಯಾವ ರೀತಿಯ ಅನರ್ಥಗಳಾಗ್ತವೆ, ಯಾವ ರೀತಿಯ ಅಬದ್ಧಗಳಾಗ್ತವೆ ಅನ್ನೋದನ್ನು ಆ ಕಥೆಯನ್ನು ನಮಗೆ ತಿಳ್ಕೊಳ್ಬೋದು. ದುಷ್ಟತನವನ್ನು ಮಾಡಿದರೆ, ಕೆಟ್ಟ ಕೆಲಸವನ್ನು ಮಾಡಿದರೆ ಅವರಿಗೇನು ಶಿಕ್ಷೆ ಆಗ್ತದೆ, ಅವರಿಗೆ ಯಾವ ರೀತಿಯ ಶಿಕ್ಷೆ ಆಗ್ತದೆ ಅನ್ನೋದನ್ನು ನಾವು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಆ ಕಥೆಗಳನ್ನು ತಿಳಿಬಹುದು. ಹಾಗಿರುವಾಗ ಅಂಥ ಪ್ರದರ್ಶನಗಳನ್ನು ನಮ್ಮ ಈಗಿನ ಯುವ ಜನಾಂಗ ನೋಡಿದರೆ ಖಂಡಿತವಾಗಿ ಅವರ ಜೀವನದಲ್ಲಿ ಒಂದು ಉತ್ತಮವಾದಂಥ ಒಂದು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಮತ್ತು ಇಂತಹ ಸಮಾಜಕ್ಕೆ ವಿಮುಖವಾಗಿರುವಂತಹ ಚಟುವಟಿಕೆಗಳಿಂದ ದೂರ ಇರಲಿಕ್ಕೆ ಅದು ಪ್ರೇರಣೆ ನೀಡಬಹುದು. ಇವತ್ತು ಆ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನಗಳು ಇಂತಹ ಸಂಘಗಳ ಮೂಲಕ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅಲ್ಲಲ್ಲಿ ಆದರೆ ಖಂಡಿತವಾಗಿಯೂ ಯಕ್ಷಗಾನ ಕಲೆ ಬೆಳೀತದೆ ಮತ್ತು ಸಮಾಜ ಒಂದು ಸ್ವಾಸ್ಥ್ಯ ಸಮಾಜವಾಗಿ ನಿರ್ಮಾಣವಾಗಲಿಕ್ಕೆ ಅದು ಪೂರಕವಾಗ್ತದೆ ಅನ್ನೋದು ನಮಗೆ ವಿಶ್ವಾಸದ ಸಂಗತಿ. ಅಂಥ ಒಂದು ಉತ್ತಮವಾದೊಂದು ಕೆಲಸವನ್ನು ಇವತ್ತು ಗುರುನರಸಿಂಹ ಯಕ್ಷ ಬಳಗ ಮಿಯಪದು ಈ ಸಂಸ್ಥೆಯ ಮೂಲಕ ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಇವತ್ತು ಆ ಸೇವೆಯನ್ನು ನೀಡ್ತಾ ಇದ್ದಾರೆ ಮತ್ತು ವಾರ್ಷಿಕವಾದಂತಹ ಕಾರ್ಯಕ್ರಮದಲ್ಲಿ ಎಷ್ಟು ಅರ್ಥಪೂರ್ಣವಾದಂಥ ವಿಷಯಗಳನ್ನು ಸೇರಿಸಿಕೊಂಡು ಅದನ್ನು ಆಚರಿಸ್ತಾ ಇದ್ದಾರೆ ಅನ್ನೋದು ಇನ್ನಿತರ ಸಂಸ್ಥೆಗಳಿಗೂ ಅದೊಂದು ಮಾದರಿಯ ವಿಷಯ. ಅದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಎಲ್ಲ ಇದರ ಕಲಾವಿದ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಬಹಳಷ್ಟು ದಿನಗಳ ಮೊದಲೇ ನಮ್ಮವರೇ ಆದಂಥ ಹರಿನಾರಾಯಣಯ್ಯರು, ಗಣೇಶ್ ನಾವುಡರು, ದೇವಸ್ಥಾನದ ಮುಕ್ತೇಶ್ವರ ವಸಂತ ಭಟ್ರು, ರಾಜಾರಾಮರವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಬರಬೇಕು, ಭಾಗವಹಿಸಬೇಕು ಅನ್ನೋದಾಗಿ ತಿಳಿಸಿದರು. ನಮಗೂ ಅದು ಒಂದು ಸಂತೋಷದ ವಿಷಯ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಯಕ್ಷಗಾನಕ್ಕೆ ಪೂರಕವಾದಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ನಾವು ಭಾಗವಹಿಸೋದು, ಅದರಲ್ಲೂ ಮುಖ್ಯವಾಗಿ ಅವರೇ ಅವತ್ತು ತಿಳಿಸಿದ ಹಾಗೆ ಯಕ್ಷ ಚಿಗುರು ಪ್ರಶಸ್ತಿಯನ್ನು ಒಂದು ಅರ್ಥದಲ್ಲಿ ನಮ್ಮದೇ ಹೆಮ್ಮೆಯ ಒಂದು ಸಂಸ್ಥೆಗೆ ನೀಡ್ತಾ ಇರೋದು ಕೂಡ ಅದು ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷಗೊಂಡಿದ್ದೇವೆ. ಬಂದಂತಹ ಎಲ್ಲ ಯಕ್ಷಗಾನ ಅಭಿಮಾನಿ ಬಂಧುಗಳಿಗೆ ಮತ್ತು ಇವತ್ತು ಕಾರ್ಯಕ್ರಮ ನೀಡುವಂಥ ಎಲ್ಲ ಯಕ್ಷಗಾನ ಕಲಾವಿದರಿಗೆ, ಮುಖ್ಯವಾಗಿ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಸೀಮೆಯ ತಂತ್ರಗಳಂತ ಉಳಿಯುತ್ತ ವಿಷ್ಣುವಾಸರವರಿಗೆ, ಸಭೆಯ ಅಧ್ಯಕ್ಷ ಬಂಧುಗಳಿಗೆ, ದೇವಸ್ಥಾನದ ಮುಕ್ತೇಶ್ವರಿಗೆ, ಸಭೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ, ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ನಮ್ಮ ಆರಾಧ್ಯ ದೇವರು ಮತ್ತು ಸ್ಥಳ ಸಾನ್ನಿಧ್ಯ ಮಹಾಲಿಂಗೇಶ್ವರ ಈ ಸಂಸ್ಥೆಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು, ಕೀರ್ತಿಯನ್ನು ಬರುವಲ್ಲಿ ಅನುಗ್ರಹವನ್ನು ಕಾಂಕ್ಷಿಸಲಿ ಅನ್ನೋದಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ತುಂಬ ಸಕಾಲಿಕವಾಗಿ ಮತ್ತು ಔಚಿತ್ಯಪೂರ್ಣವಾಗಿ ಆಶೀರ್ವಚನ ನೀಡಿದಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಶಿರವಾಗಿ ನಮಿಸ್ತಾ ಇದ್ದೇನೆ.
ದಯಮಾಡಿ ಭಕ್ತಾಭಿಮಾನಿಗಳ ವಿನಂತಿ, ಮಹಾಪೂಜೆ ಆಗಲಿಲ್ಲ, 10 ಮಿನಿಟ್ಗಳೊಳಗೆ ನಮ್ಮ ಕಾರ್ಯಕ್ರಮ ಮುಗಿಯುತ್ತದೆ, ಮತ್ತೆ ಮಹಾಪೂಜೆ ಆಗ್ತದೆ, ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶ್ರೀಯುತ ವಸಂತ ಭಟ್ ತೊಟ್ಟಿತೋಡಿ ಇವರನ್ನು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಜನೀಯ ಸ್ವಾಮೀಜಿಗಳು ಸಹಿತ ವೇದಿಕೆಯಲ್ಲಿ ಸೇರಿಕೊಳ್ಳಬೇಕು. ಶ್ರೀಯುತ ವಸಂತ ಭಟ್ ತೊಟ್ಟಿತೋಡಿ ದೀರ್ಘಕಾಲಿಕವಾದಂಥ ಒಂದು ಭಜನಾ ಸಂಕೀರ್ತನಕಾರರಾಗಿ, ಭಜನೆಯ ತುಂಬ ಮಾರ್ಗದರ್ಶಕರಾಗಿ, ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಭಜನೆಯನ್ನು ನಡೆಸಿಕೊಟ್ಟಂಥ ಒಬ್ಬ ಹಿರಿಯ ವ್ಯಕ್ತಿ. ಈ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಹೌದು, ಒಳ್ಳೆಯ ನಾಟಕ ಕಲಾವಿದರು ಹೌದು, ಉತ್ತಮ ಅಧ್ಯಾಪಕ ಮತ್ತು ಒಳ್ಳೆಯ ಪ್ರಗತಿಪರ ಕೃಷಿಕ. ತಮ್ಮ ದೀರ್ಘಕಾಲಿಕವಾದಂಥ ಅವಧಿಯಲ್ಲಿ ಭಜನಾ ಕ್ಷೇತ್ರಕ್ಕಂತೂ ಅವರ ಕೊಡುಗೆ ತುಂಬ ಮನನೀಯವಾದುದು. ಪರಮಪೂಜ್ಯ ಸ್ವಾಮೀಜಿಗಳು ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೇನೆ ವೇದಿಕೆಯಲ್ಲಿ ಇನ್ನೂರು ಉಪಸ್ಥಿತರಿರುವಂಥವರು ಶ್ರೀಯುತ ಜಗದೀಶ್ ಶೆಟ್ಟಿ ಕೊಳೂರು. ಸಮಯದ ಕೊರತೆಯಿಂದ ಬೇಗ ನಾನು ಹೇಳಿ ಮುಗಿಸಿಬಿಡ್ತೇನೆ. ಬಹುಶಃ ನಮ್ಮ ಕ್ಷೇತ್ರದ ಕೋಶಾಧಿಕಾರಿಗಳಾಗಿ ಈ ಊರಿನ ಬಾಲ್ಯದಲ್ಲೇ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದುಕೊಂಡು ಕರ್ನಾಟಕದ ಹಂಬ್ಲಮಗರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸುಮಾರು 33 ವರ್ಷಗಳಿಗಿಂತ ಹೆಚ್ಚು ಕಾಲ, ಅಲ್ಲಿ 36 ವರ್ಷಗಳಿಂದ ಹೆಚ್ಚು ಕಾಲ ಅಧ್ಯಾಪನವನ್ನು ಮಾಡುತ್ತಾ ವಸ್ತುಶಃ ಹೊತ್ತಿಗೆ ಕರ್ನಾಟಕ ಸರ್ಕಾರದ ಶ್ರೇಷ್ಠ ಅಧ್ಯಾಪಕರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿತು. ತುಂಬಾ ಹೆಮ್ಮೆಯ ವಿಚಾರ. ಯಾಕೆಂತ ಕೇಳಿದ್ರೆ, ಒಂದು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಳ್ಳುವಷ್ಟು ಸುಲಭವಾದಂತಹ ಸಾಧ್ಯತೆಗಳಲ್ಲ. ಅಲ್ಲಿ ಸ್ಕೌಟು, ಅಧ್ಯಾಪಕ ಸಂಘಟನೆ ಮತ್ತು ಅಧ್ಯಾಪನ, ಮುಖ್ಯೋಪಾಧ್ಯಾಯರಾಗಿ ವಿಭಿನ್ನ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೊಡುಗೆಯನ್ನು ಕೊಟ್ಟವರು ಈ ಹೊತ್ತಿಗೆ ಸಕಾಲಿಕವಾಗಿ ಮೊನ್ನೆ 5ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಈ ಕ್ಷೇತ್ರದ ಪರವಾಗಿ ನಮ್ಮ ಗುರುನರಸಿಂಹ ಯಕ್ಷಬಣದ ಭಾಗವಾಗಿ ನಾನು ಸಮರ್ಪಿಸ್ತಾ ಇದ್ದೇನೆ. ಸಮಯ ವಿಳಂಬ ಆಗುತ್ತಾ ಇದೆ. ದಯಮಾಡಿ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಕೊಳೂರು ಪೈಲ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಶಿವಂ ಶಿವಕರಂ ಶಿವಾತ್ಮನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಾಣತೋಷ್ಮಿ ಸದಾಶಿವಂ. ಮೊತ್ತ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು, ಶ್ರೀಮದ್ ಎಡನೀರು ಮಠ ಅವರಿಗೂ, ಅದೇ ರೀತಿ ಬ್ರಹ್ಮಶ್ರೀ ಉಳಿತಾಯ ವಿಷ್ಣು ಅಸ್ತ್ರ ತಂತ್ರಿವರ್ಯರಿಗೂ ಕೂಡ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಗೌರವಾನ್ವಿತ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಬಾಕಿ ಗಣ್ಯತಿಗಣ್ಯರಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರುವಂಥ ಭಕ್ತಾಭಿಮಾನಿಗಳಿಗೂ ಹಾಗೂ ಕಲಾಭಿಮಾನಿಗಳಿಗೂ ಕೂಡ ವಂದಿಸುತ್ತಾ, ಈಗಾಗಲೇ ಸಮಯದ ಅಭಾವದ ನಿಮಿತ್ತ 1-2 ಮಾತು ಆಡಲಿಕ್ಕಿದ್ದೇನೆ. ಈ ದಿನದ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶ್ರೀ ಗುರು ನರಸಿಂಹ ಯಕ್ಷಬಳಗ ಮಿಯಪದವು ರಿಜಿಸ್ಟರ್ಡ್ ಇವರ ಯಕ್ಷಚಿಗುರು 2025, ಹಾಗೆಯೇ ಇಂದು ನಡೆದಂಥ ಪ್ರಶಸ್ತಿ ವಿತರಣೆ, ಹಿರಿಯರ ನೆನಪು ಹಾಗೂ ಇನ್ನು ಮುಂದೆ ಆಗಲಿಕ್ಕಿದಂಥ ತಾಳಮದ್ದಳೆ, ಯಕ್ಷಗಾನ ಬಯಲಾಟ ಇವೆಲ್ಲದಕ್ಕೂ ಶುಭ ಹಾರೈಸುವುದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲು 1-2 ಮಾತನ್ನು ಮಾತಾಡಲು ಅನುವು ಮಾಡಿಕೊಟ್ಟಂಥ ಸರ್ವ ಸದಸ್ಯರಿಗೂ ಕೂಡ ನಮಿಸುತ್ತಾ, ಬಹುಶಃ ಈ ಒಂದು ಅವಕಾಶ ನನಗೆ ಸಿಗಲು ಏನೋ ಒಂದು ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹವೆಂದು ಭಾವಿಸ್ತೇನೆ. ಯಾಕೆಂದರೆ ನನ್ನ ತಾಯಿಯ ಸಹೋದರರಾದಂಥ ಒಬ್ಬರು ಶ್ರೀ ವೆಂಕಪ್ರೈ ಬೆಳಿಂಜೆ ಅವರು ಕೂಡ ಈಗ ಅವರು ಇಲ್ಲ, ಅಧ್ಯಯನರಾಗಿದ್ದಾರೆ. 2 ವರ್ಷದ ಮೊದಲು ಅವರು ಸಾಧಾರಣ 10-30 ವರ್ಷ ಕಾಲ ವಿವಿಧ ಮೇಳಗಳಲ್ಲಿ, ಮೊದಲಾಗಿ ಬೆಳ್ಳಂಬೆಟ್ಟು ಮೇಳ, ಆಮೇಲೆ ಶ್ರೀ ಧರ್ಮಸ್ಥಳ ಕೃಪಾಪೋಷಿತ ಮಂದಿರೇಶ್ವರ ಯಕ್ಷಗಾನ ಮೇಳದಲ್ಲಿಯೂ, ಹಾಗೂ ಕಡೆಯದಾಗಿ ಶ್ರೀ ಕಟೀಲ್ ದುರ್ಗಾಪರಮೇಶ್ವರಿ ಮೇಳದಲ್ಲಿ ಅನೇಕ ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನ ಅಂದರೆ ಯಕ್ಷಗಾನ ಭಾಗವತರಾಗಿ ಇದ್ದುಕೊಂಡು ಅವರ ಸೇವೆಯನ್ನು ಮಾಡಿದವರಾಗಿರ್ತಾರೆ. ಅಂತಹ ಬಹುಶಃ ಅವರ
ಅವರು ಕಲಿತಂಥ ಇವರು ನಮ್ಮ ಕೀರಿಕಾಡ್ ಮಾಸ್ಟ್ರು ಹಾಗೆ ರಮಾ ಬನಾಡಿ ಅನ್ನುವಂಥ ಅವರ ಸಾಂಗತ್ಯದಲ್ಲಿ ಇದ್ದುಕೊಂಡು ಬಹಳಷ್ಟು ಸಮಯ ಅವರ ಸೇವೆಯನ್ನು ಮಾಡಿದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಇಲ್ಲಿ ಪರಿಸರದ ಕೆಲವು ಮಂದಿಗಳಿಗೂ ಕೂಡ ಅವರ ರಜಾ ಸಂದರ್ಭದಲ್ಲಿ ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಹವ್ಯಾಸಿ ಭಾಗವತರಾಗಿ ಈಗ ಕೆಲಸ ಮಾಡುವಂಥ ನಮ್ಮ ಇಲ್ಲಿ ನೆರೆಯವರಾದಂಥ ಶುಭಾನಂದ ಶೆಟ್ಟಿ ಕುಳೂರು ಕೊಡಿಮಾರು, ಅದೇ ರೀತಿ ಮಜಿಬೈಲು ದಾಮೋದರ ಶೆಟ್ಟಿ ಈಗ ಪ್ರಸ್ತುತ ಅವರು ವಕೀಲ ವೃತ್ತಿಯಲ್ಲಿದ್ದಾರೆ. ಅವರಿಗೂ ಮಾತ್ರ ಅಲ್ಲದೆ ದಿವಂಗತ ಮಹಾಬಲ ಭಂಡಾರಿ ಬುಳುವಾಯಿ ಅವರು ನಮ್ಮ ಹತ್ತಿರದವರೇ, ಅವರೆಲ್ಲರಿಗೂ ಕೂಡ ಅವರಿಂದ ಆಗುವಂಥ ಒಂದು ಅಭ್ಯಾಸವನ್ನು ಮಾಡಿದವರಾಗಿರುತ್ತಾರೆ. ಅಂತಹ ಒಂದು ಮಾಡಿದಂಥ ಕೃತ್ಯಕ್ಕೆ ಬಹುಶಃ ಇಂಥ ಯಕ್ಷಗಾನದಂಥ ಈ ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಅವಕಾಶ ಲಭಿಸಿದ್ದೆಂದು ನಾನು ಬಹುಶಃ ಮಹಾಲಿಂಗೇಶ್ವರನಿಗೆ ವಂದಿಸುತ್ತಾ ಇಂತಹ ಈ ಒಳ್ಳೆ ಇದನ್ನು ಏರ್ಪಡಿಸಿದಂತಹ ಈ ಸರ್ವ ಗುರು ಪ್ರಸಾದಿತ ಈ ಗುರು ನರಸಿಂಹ ಬಳಗವರಿಗೂ, ಅದೇ ರೀತಿ ಇಂದು ಈ ಪ್ರಶಸ್ತಿ ಪ್ರದಾನ ಮಾಡಿದಂಥ ಧನ್ವಂತರಿ ಯಕ್ಷಗಾನ ಇವರಿಗೂ, ಧನ್ವಂತರಿ ಯಕ್ಷಗಾನ ಸಭಾ ಉಳಿಯ ಅವರೆಲ್ಲರಿಗೂ ಅಭಿನಂದಿಸುತ್ತಾ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಒಳ್ಳೆಯ ಯಶಸ್ವಿಯಾಗಿ ಜರುಗಿ ನಮ್ಮ ಈ ಕ್ಷೇತ್ರಕ್ಕೂ ಬಹಳ ಒಳ್ಳೆಯ ರೀತಿಯ ಒಂದು ಪ್ರೇರಣೆಯಾಗಲಿ ಮುಂದಕ್ಕೆ ಬಾಕಿ ಉಳಿದವರಿಗೆ ಮುಂದೆ ಭವಿಷ್ಯದಲ್ಲಿ ಅಂತ ಹೇಳುತ್ತಾ ಈ ಕೊಟ್ಟಂತಹ ಈ ಒಂದೆರಡು ನನಗೆ ಯಾವ ಮಾಡಿಕೊಂಡಂತಹ ಎಲ್ಲರಿಗೂ ಕೂಡ ತಲೆಬಾಗಿ ನಮಸ್ಕರಿಸ್ತಾ ಒಂದೆರಡು ಮಾತನ್ನು ಕಲಿಗೊಳಿಸ್ತೇನೆ. ವಂದನೆಗಳು. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀಯುತ ವಸಂತ ಭಟ್ರವರು ಶ್ರೀಯುತ ಜಗದೀಶ್ ಮಾಸ್ಟರ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಾಂದರ್ಭಿಕವಾಗಿ ಕ್ಷೇತ್ರದಿಂದ ಅವರನ್ನು ಗೌರವಿಸಬೇಕಿತ್ತು, ಅದು ಗೌರವಿಸುವಂಥ ಬಹಳ ತುರ್ತಾಗಿರುವುದರಿಂದ ಶ್ರೀಯುತ ವಸಂತ ಭಟ್ರವರ ವಿದ್ಯಾರ್ಥಿ ಎನ್ನುವಂಥ ನೆಲೆಯಲ್ಲಿ ಅವರು ಸಂತೋಷದಿಂದ ಹೇಳಿಕೊಂಡದ್ದು, ಜಗದೀಶ್ ಮಾಸ್ಟರ್ ನನ್ನ ಒಬ್ಬ ವಿದ್ಯಾರ್ಥಿ, ಹಾಗಾಗಿ ನಾನು ಗೌರವಿಸುವುದಕ್ಕೆ ಇದ್ದೇನೆ ಅಂತ. ಈಗ ಸಮಯ ವಿಳಂಬ ಆಗುತ್ತಾ ಇದೆ. ಶ್ರೀಯುತ ಜಗದೀಶ್ ಮಾಸ್ಟರ್ ಅವರು ನಮ್ಮನ್ನು ನುಚ್ಚಿ ಎರಡು ಮಾತನಾಡಬೇಕು ಅಂತ ವಿನಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ದೇವರಿಗೆ ನಾನು ಪಡಮಾಡುತ್ತಾ ವೇದಿಕೆಯಲ್ಲಿರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರು ಹಾಗೂ ತಂತ್ರಿವರಿಯರಿಗೆ ಇಬ್ಬರಲ್ಲೂ ನನ್ನ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿ ಮತ್ತು ನನ್ನ ಆತ್ಮೀಯ ಬಂಧುಗಳಿಗೆ ವಂದಿಸುತ್ತಾ ಮಾತಾಡಲಿಕ್ಕೆ ಇದು ಸಮಯ ಅಲ್ಲ, ಆದರೂ ನನಗೆ ದೇವರ ಪ್ರಸಾದವಾಗಿ ಕರ್ನಾಟಕ ರಾಜ್ಯದ ಒಂದು ಇಲಾಖೆಯಿಂದ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಾನು ಬಹಳ ಭಾಗ್ಯವಂತ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಯಾರೆಲ್ಲ ಸೇವೆ ಮಾಡಿದ್ದಾರೆ ಅವರು ಖಂಡಿತ ಅವರಿಗೆ ಉತ್ತಮವಾದಂತಹ ಭವಿಷ್ಯ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ನಾವೆಲ್ಲರೂ ನಾನು ಪ್ರಶಸ್ತಿ ಸಿಕ್ಕಿರ್ಬೋದು, ಆದ್ರೆ ನನ್ನ ಈ ಪ್ರಶಸ್ತಿಗೆ ಕಾರಣಕರ್ತರಾದವರು ನನಗೆ, ಯಾಕೆಂದ್ರೆ ನನ್ನ ಗುರುಗಳು ಇರುವಂತಹ ಒಂದು ಸಂದರ್ಭ ನನಗೆ ಸನ್ಮಾನ ಸಿಕ್ಕಿದಲ್ಲ, ಇದು ನನ್ನ ಪರಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ವಸಂತ ಮಾಸ್ಟ್ರು ಮತ್ತು ಅದೇ ಈ ವೇದಿಕೆಯಲ್ಲಿ ಸಂಸ್ಮರಣೆ ಮಾಡಿದಂತ ಶ್ರೀನಿವಾಸ ಭಟ್ಟು ಅವರಿಬ್ಬರು ನನಗೆ ಸಾಂಸ್ಕೃತಿಕದಲ್ಲಿ ಜಿಲ್ಲಾ ಮಟ್ಟದವರೆಗೆ ನನಗೆ ಬೆನ್ನುಗಟ್ಟಿ ಕೊಂಡು ಹೋದವರು. ಅಂತಹ ಒಂದು ಗುರುಗಳಲ್ಲಿ ನಾವು ಪಳಗಿದವರು. ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು, ನನ್ನನ್ನು ಅಕ್ಕಿಯಲ್ಲಿ ಬರೆಯಿಸಿದಂತ ನನ್ನ ಗುರುಗಳು ರಾಜರಾಮರವರ ತಂದೆ ಹೆಬ್ಬಾರ್ ಮಾಸ್ಟರ್ ಅಂತಲೇ ಅವರು, ಅದೇ ರೀತಿ ಇಬ್ರಾಹಿಂ ಮಾಸ್ಟರ್ ಮತ್ತು ನಾರಾಯಣ್ ಮಾಸ್ಟರ್, ಇವರೆಲ್ಲರ ಪ್ರಸಾದದಿಂದ ನಾವು ಈ ಮಟ್ಟಕ್ಕೆ ಒಂದು ಮಕ್ಕಳ ಸೇವೆ ಮಾಡಲಿಕ್ಕೆ ನಮಗೆ ಭಾಗ್ಯ ಸಿಕ್ಕಿದೆ. ಅದಕ್ಕಾಗಿ ನಾನು ದೇವರಿಗೆ ನಾನು ನಮಿಸ್ತೇನೆ, ನನ್ನ ಸಂಸ್ಕಾರವನ್ನು ಕೊಟ್ಟಂತ ತಂದೆ ತಾಯಿಗಳಿಗೆ ನಾನು ನಮಸ್ಕರಿಸ್ತೇನೆ. ಅದೇ ರೀತಿ ನನಗಿಂತ ಹೆಚ್ಚಿನ ಪ್ರಶಸ್ತಿ ಪಡೆಯದಿದ್ದರೂ ಬಹಳಷ್ಟು ಮಂದಿಗೆ ಪ್ರಶಸ್ತಿಗೆ ಗುರುಗಳಾಗಿ ಇವರು ಈ ವೇದಿಕೆಯಲ್ಲಿದ್ದಾರೆ. ಅಂಥವರ ಒಂದು ಸಮ್ಮುಖದಲ್ಲಿ ನಾನು ಅವರ ಶಿಕ್ಷಕ ಮಿತ್ರರು, ನನ್ನೆಲ್ಲರ ಶಿಕ್ಷಕ ಮಿತ್ರರ ಸಮ್ಮುಖದಲ್ಲಿ ನಾನು ಈ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ವಿಶೇಷವಾಗಿ ನಮ್ಮ ಮನೆಯ ಧಾರ್ಮಿಕ ಸೇವೆಯಲ್ಲಿ ಪುರೋಹಿತರಾಗಿರುವಂಥ ನಮ್ಮ ನಾವುಡರವರ ಒಂದು ಟೀಮ್ನಲ್ಲಿ ಈ
ಒಂದು 4 ವರ್ಷಗಳಿಂದ ಯಕ್ಷ ಸೇವೆ ನಡೆಸ್ತಾ ಇದ್ದೀರಿ. ತಮಗೆಲ್ಲರಿಗೂ ಎಲ್ಲ ಭಾರವಾಹಿಗಳಿಗೆ ನಾನು ಎಲ್ಲರ ಪರವಾಗಿ ಕ್ಷೇತ್ರದಲ್ಲಿ, ಯಾಕೆಂದರೆ ಬಹಳಷ್ಟು ವಿಶೇಷ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಾವಡವರು ಮತ್ತು ಅವರ ಬಳಗದವರು, ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ಈ ಒಂದು ಸನ್ಮಾನವನ್ನು ಗೌರವವನ್ನು ನೀವು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಅಭಿನಂದನೆಗಳು ಜಗದೀಶ್ ಮಾಸ್ಟರ್ ಅವರಿಗೆ. ವಸಂತ್ ಮಾಸ್ಟರ್ ಅವರು ಅಲ್ಲಿಂದಲೇ ಶುಭ ಹಾರೈಸಿದ್ದಾರೆ. ಇನ್ನೀಗ ವೇದಿಕೆಯಲ್ಲಿರುವಂಥ ಅಧ್ಯಕ್ಷತೆ ವಹಿಸಿಕೊಂಡಂಥ ಆದರಣೀಯ ಶ್ರೀಯುತ PR ಶೆಟ್ಟಿ ಕುಳೂರು ಪೈಯಲ್ ಉದ್ಯಮಿಗಳು ಮತ್ತು ಸದಾಕಾಲ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಮತ್ತು ನಮ್ಮ ಜೊತೆಯಲ್ಲಿ ಒಡನಾಡ್ತಾ ಇರುವಂಥ ಆದರಣೀಯರು ನಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಕ್ಷೇತ್ರದ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ದೇವರು ಪರಿವಾರ ದೇವರಿಗೆ ಮನಸಾರೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಸ್ವಾಮಿಯವರ ಪಾದಕಮಲಕ್ಕೆ ಬೇಡುತ್ತಾ ಹಾಗೂ ಉಳಿಯ ವಿಶ್ವೇಶ್ವರವರ ಆಶೀರ್ವಾದ ಬೇಡುತ್ತಾ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತನ್ನು ವಂದಿಸುತ್ತಾ, ಮುಂಭಾಗದಲ್ಲಿ ಆಸೀನ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ, ಇವತ್ತು ಈ ನಮ್ಮ ಗುರು ನರಸಿಂಹ ಯಕ್ಷಬಳಗ ಮಿಯಪದ ಇವರಿಂದ ಆದ ಈ ಒಂದು ಶುಭ ಇದರ ದಿನದಲ್ಲಿ ನಾವು ಇವತ್ತು ಆಸೀನರಾಗಿದ್ದೇವೆ. ನಾವರಿಗೆ ಯಾವಾಗಲೂ ಹೇಳ್ತೇವೆ, ನಮ್ಮ ಯಕ್ಷಬಳಗ, ನಾನು ತುಂಬ ಯಕ್ಷಬಳಗದಲ್ಲಿ ನಾನು ಉತ್ಸಾಹಿಯಾಗಿದ್ದೇನೆ. ಆದ ಕಾರಣ ಈ ಗುರು ನರಸಿಂಹ ಯಕ್ಷಬಳಗ ಈ ಮಿಯಪದ ಇಲ್ಲಿ ಒಂದೇ ಒಂದು ಆಸ್ಥಾನ ಸರಿಯಾಗಿ ಮಾಡಿ ನೀವು ನನ್ನಿಂದಾದ ಎಲ್ಲ ಸಹಕಾರ ನಿಮಗೆ ಒದಗಿಸ್ತೇನೆ ಅಂತ ಬಿಟ್ಟು ಅವರು ಹೇಳಿ. ಹಾಗೆ ನಮ್ಮನ್ನು ಇಲ್ಲಿ ನನಗೆ ಇಬ್ಬರು ಭಾರಿ ಆತ್ಮೀಯರು. ಒಂದು ನಮ್ಮ ಮಯ್ಯರು, ಅವರು ನಮಗೆ ಮಾತಾಡುವ ದೇವರಿದ್ದಾಗೆ, ನಮ್ಮ ಕಟೀಲಲ್ಲಿ ಆಗಲಿ ಕೊಂಡೂರು ಆಗಲಿ ಎಲ್ಲ ಕಾರ್ಯಕ್ರಮ ಭಾಗವಹಿಸಿ ನಮಗೆಲ್ಲ ಆಶೀರ್ವಾದ ಮಾಡುವಂಥ ಮಯ್ಯರು, ಹಾಗೂ ಈ ನಮ್ಮ ಇಲ್ಲಿಯ ಪುರೋಹಿತರಾದ ಗಣೇಶ್ ಅವರಿಗೆ. ಯಾಕಂದರೆ ಈ ಯಕ್ಷಬಳಗ ಮಾಡಬೇಕಿದ್ರೆ ನನಗೆ ಆವಾಗಿಂದ ತುಂಬ ಉತ್ಸಾಹಿ ಅಂತ ಹೇಳಿದ್ದಾರೆ. ಯಾಕಂದರೆ ಒಂದು ಕಾಲ 88ನೇ ಇಸ್ವಿಯಲ್ಲಿ ನಾನು ಜೀವರಾಯಲ ಹತ್ರ ಇರುವಾಗ, ಆವಾಗ ಯಾರೊಬ್ಬರು ಬಂದು ನಿಮ್ಮ ಊರಿಂದ ಯಾರೋ ಬಂದಿದ್ದಾರೆ, ಯಾರೋ ನಿಮ್ಮ ಮಾತಾಡಬೇಕಂತೇಳಿ ಆವಾಗ ವೀರಪ್ಪ ಮೊಯ್ಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ನಮ್ಮ ಪಂಬ್ರಾಣದ ಕಳಮಣ್ಣಯ್ಯರು ಬಂದಿದ್ದರು. ಆವಾಗ ಅವರು ಹೇಳಿದ್ರು, ನಾವು ಪಾರ್ಟಿಸಿಪ ಒಂದು ಯಕ್ಷಬಳಗ ಮಾಡ್ಬೇಕಂತ ಹೇಳಿದ್ರೆ ನಾನು ಸೀದಾ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟು ಮೊಯ್ಲಿ ಹತ್ರ ಹೋಗ್ಬಿಟ್ಟು ಆ ಪಾರ್ಟಿಸಿಪ ಒಂದು ಯಕ್ಷಬಳಗ ಆಗಿದೆ ಅಂತ ಹೇಳಿದರೆ ಅದು ಆವಾಗಿನ ಮುಖ್ಯಮಂತ್ರಿಯ ಒಂದು ಸಹಕಾರ ಇದೆ. ಯಾಕಂದರೆ ನಮಗೆ ಯಕ್ಷಗಾನ ಎಂಬುದು ಒಂದು ಒಳ್ಳೆಯ ಒಂದು ಕಲಾರಂಗ ಆಗಿರ್ತದೆ. ಆದ ಕಾರಣ ಈ ಯಕ್ಷಗಾನ ನಿಮ್ಮ ಗುರು ನರಸಿಂಹ ಯಕ್ಷಬಳಗ ಇಲ್ಲಿ ಮಿಯಪದಗಳಲ್ಲಿ ಒಂದೇ ಒಂದು ಇದರಲ್ಲಿ ನಾವು ಎಲ್ಲ ಒಂದು ಈ ರಾಜ್ಯಕ್ಕೆ ಒಂದು ಹೆಸರು ತಂದುಬಿಟ್ಟು ಎಲ್ಲ ಕಡೆ ನೀವು ಒಂದು ಪ್ರಶಂಸೆಯನ್ನು ಪಡೆಯಿರಿ, ಹಾಗೂ ನಮ್ಮಿಂದಾಗುವ ಎಲ್ಲ ಸಹಕಾರ ಮಾಡ್ತೇವೆ, ಹಾಗೂ ಈ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಎಲ್ಲ ಇರಲಿ ಅಂತ ಹೇಳ್ತಾ, ಯಾಕಂದ್ರೆ ಸಮಯದ ಅವಕಾಶ ಇದ್ದ ಕಾರಣ ನಾವು ಹೆಚ್ಚು ಮಾಡುವುದಿಲ್ಲ. ಈ ಒಂದು ಸಮಾರಂಭ ಶುಭವಾಗಿ ನಡೆಯಲಿ, ಮುಂದಕ್ಕೂ ಕೂಡ ಯಕ್ಷಬಳಗ ಒಂದು ಒಳ್ಳೆಯ ನಡೆಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ವಂದನೆಗಳು ತಮ್ಮ ಕಳಕಳಿಗೆ ಮತ್ತು ಪ್ರೀತಿಗೆ. ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ 1 ಗಂಟೆಗಳ ಕಾಲ ಕುಣಿತ ಭಜನೆಯನ್ನು ಮಾಡಿದಂಥ ಶ್ರೀ ಮಹಾಲಿಂಗೇಶ್ವರ ಕುಣಿತ ಭಜನಾ ತಂಡದವರು ದಯಮಾಡಿ ಬಂದು ಸ್ಮರಣಿಕೆಯನ್ನು ವೇದಿಕೆಯಿಂದ ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಬರಬೇಕು. ಈ ದೇವಸ್ಥಾನದ ಪರಿಸರದಲ್ಲಿ ಮೊದಲ ಬಾರಿಗೆ 10 ವರ್ಷಗಳ ಹಿಂದೆ ಕುಣಿತ ಭಜನಾ ತಂಡವನ್ನು ಮಾಡಿಕೊಂಡು ಅನೇಕ ಕಡೆಗಳಲ್ಲಿ ಇದರ ಆಗಿದೆ ಎನ್ನುವುದಕ್ಕೆ ನಮಗೆ ಹೆಮ್ಮೆ ಇದೆ. ಬಹಳ ವರ್ಷಗಳ ಹಿಂದೆ ಕುಣಿತ ಭಜನಾ ತಂಡವನ್ನು ಮಾಡಿ ತುಂಬ ಸುಂದರವಾದಂಥ ಕುಣಿತ ಭಜನಾ ತಂಡವಾಗಿ ಇದು ವ್ಯವಹರಿಸ್ತಾ ಇದೆ. ಪುಷ್ಪ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ದಯಮಾಡಿ ಶ್ರೀಯುತ ವೆಂಕಟರಮಣ ಮೂಡಿತಾಯರು ದಯಮಾಡಿ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮ ಮಾಡ್ತೇವೆ ಅಂದಾಗ ಅವರು ಕಲಾವಿದರನ್ನು ಬೆಂಬಲಿಸುವ ದೃಷ್ಟಿಯಲ್ಲಿ ಸುಂದರವಾದಂಥ ಬ್ಯಾಗ್ ಅನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಅದು ಒಂದು ರೀತಿಯ ಪ್ರೇರಣೆ. ಎಲ್ಲ ಬೆಳೆಯುತ್ತಿರುವಂತಹ ಕಲಾವಿದರಿಗೆ ಒಂದು ಸ್ಮರಣಿಕೆಯಾಗಿ ಉಳಿಯಲಿ ಎನ್ನುವುದವರ ಅಪೇಕ್ಷೆ. ಅದನ್ನು ನೀಡುವ ಮೂಲಕವಾಗಿ ಕಲಾ ಬೆಳವಣಿಗೆಯಲ್ಲಿ ತನ್ನದಾದಂಥ ಒಂದು ಕೊಡುಗೆಯನ್ನು ಕೊಟ್ಟವರು ಕೂಡ ವೇದಿಕೆಯಿಂದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿ ಇರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಗಣ್ಯಾತಿ ಗಣ್ಯರಿಗೆ
ವಂದನೆಗಳನ್ನು ಸಮರ್ಪಿಸುತ್ತಾ ಶ್ರೀ ಗುರುನರಸಿಂಹ ಯಕ್ಷಬಳಗ ಮಿಯಪ್ಪದು ಸಹಯೋಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ ಯಕ್ಷ ಚಿಗುರು 2025 ಸಭಾ ಸಮಾರಂಭದಲ್ಲಿ ಆಶೀರ್ವಚನವನ್ನಿತ್ತು ಶುಭ ಹಾರೈಸಿ ಹರಸಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀ ಪಾದಂಗಳವರು ಎಡನೀರು ಮಠ ಇವರಿಗೆ ಆದರಪೂರ್ಣ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ PR ಶೆಟ್ಟಿ ಕುಳೂರು ಪಯ್ಯೇಲು ಉದ್ಯಮಿಗಳಾದ ಇವರಿಗೆ ಬಳಗದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಕ್ಷ ಚಿಗುರು 25 ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾದ ಮಧೂರು ಸಹಿತ ಹಲವು ಕ್ಷೇತ್ರಗಳ ತಂತ್ರಿವರಿಯರಾದ ಹಾಗೂ ಗುರುನರಸಿಂಹ ಯಕ್ಷ ಬಳಗದಿಂದ ಕೊಡಲ್ಪಡುವ ಯಕ್ಷ ಚಿಗುರು 2025 ಪ್ರಶಸ್ತಿಯನ್ನು ಸ್ವೀಕರಿಸಿದ ಧನ್ವಂತರಿ ಯಕ್ಷಗಾನ ಸಂಘ ಉಳಿಯ ಮಧೂರು ಇದರ ಅಧ್ಯಕ್ಷರೂ ಆದಂತಹ ಶ್ರೀಯುತ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಆಸ್ತ್ರ ತಂತ್ರಿಗಳಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರೊಂದಿಗೆ ಬಂದಂತಹ ಅವರ ಸಹ ಕುಟುಂಬದವರಿಗೂ ಹಾಗೂ ಹಿರಿಯ ಕಲಾವಿದರೆಲ್ಲರಿಗೂ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತಾ ಇದ್ದೇವೆ. ಶ್ರೀಯುತ ವಸಂತ ಭಟ್ ತೊಟ್ಟತೋಡಿ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದ ಕ್ಷೇತ್ರದ ಮುಕ್ತೇಶ್ವರರು ಹಾಗೂ ಕಲಾವಿದ ಅಧ್ಯಾಪಕರು ಆಗಿರುವಂತವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿದಂತಹ ಇವರಿಗೂ ಬಳಗದ ಪರವಾದ ಹೃತ್ಪೂರ್ವಕ ಕೃತಜ್ಞತೆಗಳು. ಹೇರೂರು ವಿಷ್ಣುಮೂರ್ತಿ ದೇವಸ್ಥಾನ ತಾಡ ಈ ಕ್ಷೇತ್ರದ ಕಾರ್ಯದರ್ಶಿಯರಾದ ಶ್ರೀ ಬಾಲಕೃಷ್ಣ ಶೆಟ್ಟಿ ಹೇರೂರು ಕಲಾವಿದರು ಇವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಶೆಟ್ಟಿ ಕುಳ್ಳೂರು ಪೊಯ್ಯೇಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಚಿಗುರುಪಾದೆ ಇದರ ಕ್ಷೇತ್ರ ಟ್ರಸ್ಟಿಗಳು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂತಹ ಜಗದೀಶ್ ಶೆಟ್ಟಿ ಕುಳ್ಳೂರು ಇವರು ಈ ದಿನದ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಿರುತ್ತಾರೆ. ಇವರಿಗೂ ಬಳಗದ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲು ಸ್ಥಳಾವಕಾಶವನ್ನು ಒದಗಿಸಿದಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಿಗೂ ಸರ್ವ ಪದಾಧಿಕಾರಿಗಳು ಹಾಗೂ ಸಂಪೂರ್ಣ ಸಹಕಾರವನ್ನಿತ್ತ ದೇವಸ್ಥಾನದ ಸರ್ವ ಸಿಬ್ಬಂದಿ ವರ್ಗ ಹಾಗೂ ಸೇವಾ ಸಮಿತಿ ಸದಸ್ಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಬಳಗದ ಪರವಾಗಿ ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ವೇಷಭೂಷಣವನ್ನು ಒದಗಿಸಿಕೊಡುವಂತಹ ಗಣೇಶ್ ಕಲಾವೃಂದ ಪೈವಳಿಕೆ ಹಾಗೂ ಊಟೋಪಚಾರದಲ್ಲಿ ಸಹಕರಿಸುತ್ತಿರುವಂತಹ ಪ್ರಕಾಶ್ ಹೊಳ್ಳ ಹಾಗೂ ಬಳಗ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪತ್ರಿಕಾ ವರದಿಯನ್ನು ನೀಡಿರುವಂತಹ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಛಾಯಾಗ್ರಹಣವನ್ನು ಮಾಡಿದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮವನ್ನು ದಾಖಲೀಕರಣವನ್ನು ಮಾಡಿ ಮುಂದಿನ ದಿನಗಳಲ್ಲಿ ವಿಷ್ಣುಮೂರ್ತಿ ಕ್ರಿಯೇಷನ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ಬಿತ್ತರಿಸುತ್ತಿರುವಂತಹ ಶ್ರೀಯುತ ಹರೀಶ್ ನಾವಡ ಮಜುವೇಲ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಧ್ವನಿ ಬೆಳಕಿನಲ್ಲಿ ಸಹಕರಿಸುತ್ತಿರುವಂತಹ ವ್ಯವಸ್ಥಾಪಕರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬುದಾಗಿ ನಮ್ಮನ್ನು ಆಧರಿಸಿ ಧನ ಸಹಾಯವನ್ನು ಇಟ್ಟಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಗುರುನರಸಿಂಹ ಯಕ್ಷಬಳಗದ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಸರ್ವ ಕಲಾವಿದರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕೀರ್ತಿಶೇಷರ ಸವಿನೆನಪು ಈ ಕಾರ್ಯಕ್ರಮದ ಅವರ ಕುರಿತಾದ ಸಂಸ್ಮರಣೆಯನ್ನು ಮಾಡಿದಂತಹ ಯೋಗೀಶ್ ರಾವ್ ಚಿಗುರುಪಾದೆ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.